ಗೆ ಪಾಠ ಹೇಳ್ತಾ ಇದ್ದೀನಿ. ಪಬ್ಲಿಕ್ ಪಾಠ ಹೇಳಕ್ಕಾಗಲ್ಲ, ಅಫಿಷಿಯಲ್ಸ್ ಪಾಠ ಹೇಳಿ ಓಟ್ ಹಾಕ್ತಾನೆ ಜನಗಳಿಗೆ ಯಾಕೆ ಮೋಸ ಮಾಡ್ತೀರಾ ನೀವು? ಪರಿಶಿಷ್ಟ ಜಾತಿ ಹೆಚ್ಚು ವಾಸವಾಗಿರೋ ವಾರ್ಡು ಗಾಂಧಿನಗರ. ಕಾರ್ಪೊರೇಟರ್ ಕೂಡ ಸೀನಿಯರ್ ಜೂನಿಯರ್ ಅಂತ ಇದೆ ಅಂತ ಹೇಳ್ತೀವಿ. ಖಂಡಿತ ಸರ್, ನಾವು ಎಜುಕೇಟೆಡ್ ಬಂದ್ರೆ ಒಂದಷ್ಟು ರೆವಲ್ಯೂಷನ್ ಆಗ್ಬೋದು ಅಂತ. ಖಂಡಿತ. ಅಧಿಕಾರಿಗಳು ಎಜುಕೇಟೆಡ್ ಬಂದಷ್ಟು ಮೋಸಗಳಾಗ್ತಿದ್ದಿಲ್ಲ, ದ್ರೋಹಗಳಾಗ್ತಿದ್ದಿಲ್ಲ, ವಂಚನೆಗಳಾಗ್ತಿದ್ದಿಲ್ಲ. ಎಲ್ಲಿ ಮೋಸ ಅಥವಾ ನಮ್ಮಂತ ಒಂದು ಯೂತ್ ಗಳು ಒಳಗೆ ಎಂಟ್ರಿ ಆದ್ರೆ ಮಾತ್ರ. ನಿಜವಾಗ್ಲೂ ಕಾರ್ಪೊರೇಷನ್ ಬಡವಾಗಿದೆ ಅಲ್ಲ, ಯಾಕೊಟ್ಟು ಹೋಗ್ತಾ ಇದೆಯಾ? ಪಾಲಿಕೆ ಬಡತನ ಮಾಡಿದ್ದಾರೆ. ಅಧಿಕಾರಿ ನಿಮ್ಮ ಮಾತು ಕೇಳ್ತಾರ? ಹೋಗ್ಲಿ, ರೂಲ್ಸ್ ಪ್ರಕಾರ ಹೋದ್ರೆ ಅಧಿಕಾರಿನೂ ನಮ್ಮ ಮಾತು ಕೇಳಲೇಬೇಕು. ಅವ್ರು ಮಾಡ್ತಿರೋದು ಸರಿ. 1 ಲಕ್ಷ ಕಲೆಕ್ಟ್ ಆಗೋ ಕಡೆ ಒಂದು 10,000 ಗುಳು ಮಾಡ್ಕೊಂಡು ನೆಕ್ಕೊಂಡು ತಿನ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅನ್ಲೆಸ್ ನೀವು ಎಲ್ಲಿ ತನಕ ಸ್ಟ್ರಿಕ್ಟ್ ಮಾಡಲ್ವೋ ಪಾಲಿಕೆ, ಅದು ADC ಆಗಿರ್ಬೋದು ಅಥವಾ ಕಮಿಷನರ್ ಆಗಿರ್ಬೋದು, ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಅಫಿಷಿಯಲ್ಸ್ ನಿಮ್ ದಾರಿಗೆ ಬರಲ್ಲ. ಕೌನ್ಸಿಲ್ ಸಭೆ ಕೂಡ ನಿಂತ್ಕೊಂಡು ಬ್ಯಾಗ್ ವಿಷಯ ನೀವು ತೆಗೆದ್ರಿ. 4 ಕೋಟಿ ಅಷ್ಟು ಹಗರಣ ಇದೆ. ಯಾವುದೇ ರೀತಿ ರಿಸಲ್ಟ್ ತಗೊಂಡಿಲ್ಲ ಕಮಿಷನರ್ ಅವರು. ಕೂಡ ನೀವು ಎಂಟ್ರಿ ಕೊಟ್ಟಿದ್ದೀರಿ. ಡಿಸ್ಟ್ರಾಯಿಂಗ್ ದ ಲೈಫ್ ಆಫ್ ದ ಯೂತ್. ಸುಮಾರು ನಾನು ಹೋಟೆಲ್ ಅಲ್ಲಿ ಹೇಳಿದ್ದೀನಿ, ರಿಪೀಟೆಡ್ ಆಯಿಲ್ ನ ಯೂಸ್ ಮಾಡ್ತಿದ್ದೀರಿ. ಯಾವಾಗ ಲೀಡರ್ ಆದವರು ಸ್ಟ್ರಾಂಗ್ ಆಗಿದ್ರೆ ಕಮಿಟಿ ಸ್ಟ್ರಾಂಗ್ ಆಗಿರುತ್ತೆ. ಸ್ಮಶಾನಕ್ಕೆ ಕೂಡ ಒಂದು ಕಮಿಟಿ ಇಲ್ಲ. ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ನೀವೇನು ಇಷ್ಟೊಂದು ಮಾತಾಡ್ತೀರಾ ನೀವು ಸರ್? ನಮ್ಮ ಅಧಿಕಾರಿಗಳನ್ನ 3 ವರ್ಷಕ್ಕಿಂತ ಹೆಚ್ಚು ಯಾರನ್ನೂ ಇಟ್ಕೋಬಾರ್ದು. ತಪ್ಪು ಮಾಡಿದಂತ ಫೈಲ್ಗಳು ತಗೊಂಡೋಗಿ IAS ಆಫೀಸರ್ ಮುಂದೆ ಕೂತ್ಕೊಂಡು ನಾವು ಕೇಳೋ ಸ್ಪೇಷನ್ಸ್ ಇಲ್ವಲ್ಲ. IAS ಆಫೀಸರ್ ಅಂದ್ರೆ ಹಿ ಇಸ್ ದ ಕಮಿಷನರ್ ಆಫ್ ಕಾರ್ಪೊರೇಷನ್. ರಣ ಹಂದಿಗಳಾಗಿರುವಂತ ಅಧಿಕಾರಿಗಳನ್ನ, ರಣ ಹದ್ದುಗಳನ್ನ ನೀವು ತೆಗೆದಾಕ್ಬೇಕು. ಗಟ್ಟಿ ಗುಂಡಿಗೆ ಇರುವಂತಹ, ಗಂಡಸಿನ ಗುಂಡಿಗೆ ಇರುವಂತಹ ಹೆಣ್ಣುಮಗಳು ನೇರವಾಗಿ ಅಧಿಕಾರಿಗಳ ವಿರುದ್ಧ ಮಾತಾಡೋದು ಇದೇ ಫಸ್ಟ್. ನನ್ನ ಕ್ಷೇತ್ರದ MLA ಅವರು ನಾನು ವಾರ್ಡಿಗೆ ವಿಸಿಟ್ ಮಾಡಿ, ವಾರ್ಡಿಗೆ ಒಂದು ಫಂಡ್ ಕೊಟ್ಟಿಲ್ಲ. ಫಂಡ್ MLA ಅವರು ಕಾರ್ಪೊರೇಟರ್ ಕೊಡೋದು ನನ್ನ ಹಕ್ಕು, ನಾನು ಕೇಳೋದು ನನ್ನ ಹಕ್ಕು, ಅವ್ರು ಕೊಡ್ಲೇಬೇಕು, ಅದು ಅವ್ರ ಹಕ್ಕು. ದೂರ ಹೋಗ್ತಾರೆ. ಹಸ್ಬೆಂಡ್ಗೆ ನಿಜ ಒಂದು ಥ್ಯಾಂಕ್ಸ್ ಹೇಳಬೇಕು. ಸೊ ಈ ಸೌಂಡ್ ಅವ್ರು ತಡ್ಕೊಂಡಿದ್ದಾರೆ ಅಂತ. ಬದುಕಬೇಕಾದ್ರೂ ಶಾಂತಿ ಕೊಡಲಿಲ್ಲ, ಸತ್ತ ಮೇಲಾದ್ರೂ ಶಾಂತಿ ಕೊಡಿ. ಮಾದರಿ ಮುಕ್ತಿಧಾಮ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಒಬ್ಬೊಬ್ಬರು ಕಾರ್ಪೊರೇಟರ್ ಇಂದ 1% ಬದಲಾವಣೆ ಆದರೆ 65 ಕಾರ್ಪೊರೇಟರ್ 65% ಬದಲಾವಣೆ. ನನ್ನ ವಾರ್ಡ್ ನನ್ನ ಕೆಲಸ ಕಾರ್ಯಕ್ರಮದಲ್ಲಿ ಇವತ್ತು ಗಾಂಧಿನಗರದ ವಾರ್ಡ್ ನಂಬರ್ 28ರ ಕಾರ್ಪೊರೇಟರ್ ಶ್ರೀಮತಿ ಡಾಕ್ಟರ್ ಅಶ್ವಿನಿ ಶರತ್ರನ್ನ ಹುಡುಕಿಕೊಂಡು ಹೊರಟಿದ್ದೇವೆ. ಏನು ಮಾಡಿದ್ದೀರಿ ಮೇಡಮ್, ಯಾಕಿನ್ನೂ ಹಿಂಗಿದೆ, ಯಾವಾಗ ಕೆಲಸ ಮಾಡ್ತೀರಿ, ಏನು ಮಾಡ್ತಿದ್ದೀರಿ ಅಂತ ಕೇಳೋಕ್ಕೆ ಬಂದಿದ್ದೇವೆ. ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದವರು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಿದ್ದರು. ಟೀಚಿಂಗ್ ಪ್ರೊಫೆಷನ್ ಬಿಟ್ಟು ರಾಜಕೀಯಕ್ಕೆ ಬಂದು ಸ್ಥಳೀಯ ಕಾರ್ಪೊರೇಟರ್ ಆಗಿದ್ದಾರೆ. BJP ಪಕ್ಷದವರು. ಬಹಳ ಓದ್ಕೊಂಡಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಭ್ರಷ್ಟಾಚಾರಿಗಳಿಗೆ, ಲೌಟಿಕೋರರಿಗೆ ಪಾಠ ಹೇಳಿ ಸಮಾಜ ತಿದ್ದುವ ಜನಸೇವಾ ಕಾರ್ಯಕ್ಕೆ ಇಳಿದು ಬಿಟ್ಟಿದ್ದಾರೆ. ಇವರೊಂಥರ ಲೇಡಿ ಅಂಬೇಡ್ಕರ್ ಇದ್ದ ಹಾಗೆ ಅಂತ ಹಲವರು ಹೇಳ್ತಾರೆ. ಯಾಕೆಂದರೆ ನೊಂದವರಿಗೆ, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಕೊಡಿಸುವಲ್ಲಿ ಗರ್ಜನೆ ಹಾಕಿದವರು. ಸ್ವಲ್ಪ ಜಾಸ್ತಿ ಸೌಂಡು, ಜಸ್ಟಿಸ್ನ ಬ್ರ್ಯಾಂಡು, ಕರಪ್ಷನ್ಗೆ ಕಿಡಿ, ರಾಜಕೀಯದ ಕೀಲಾಡಿ, ಭ್ರಷ್ಟರ ಕಂಡ್ರೆ ಬಿಡಲ್ಲ, ಭ್ರಷ್ಟಾಚಾರ ಮಾಡಲ್ಲ. ಯಾರೇ ಆಫೀಸರ್ ಇರಲಿ, ಯಾವುದೇ ಪೊಸಿಷನ್ ಆಗಿರಲಿ, ಹುಚ್ಚಾಪಟ್ಟೆ ಕಾನೂನು ಅಂದ್ರೆ ಇವ್ರ ಹತ್ರ ನಡೆಯಂಗಿಲ್ಲ. ಹೆಲ್ತ್ ಕಮಿಟಿ ಮೆಂಬರ್, ಸಹ ಕಾರ್ಪೊರೇಟರ್ಗಳಿಗೆ ಪವರ್. ಬಿಡಿಗಾಸು ಕೂಡ ಶಾಸಕರ ಸಹಕಾರ ಇಲ್ಲದೆ, ಅನುದಾನವಿಲ್ಲದೆ ಬಂದ ಅಷ್ಟೋ ಇಷ್ಟೋ ಹಣದಲ್ಲಿ ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕಿ ಅಕ್ಕಪಕ್ಕದ ವಾರ್ಡ್ನವರಿಂದಲೂ ಸೂಪರ್ ಅನಿಸ್ಕೊಂಡವರು. ಬಂದ ದಾರಿಯಲ್ಲಿ ಬದ್ಧತೆ, ಫ್ಯೂಚರ್ನಲ್ಲೂ ರಾಜಕೀಯ ಜನಸೇವೆಗೆ ಸಿದ್ಧತೆ. ಇವರ ಪತಿ ಶರತ್ ABVPಯಲ್ಲಿದ್ದವರು, ಷರತ್ತುಬದ್ಧ ಜೀವನದ ಚೌಕಟ್ಟಿನಲ್ಲಿ ಜೀವಿಸಿದವರು. ಇವತ್ತು ಅಶ್ವಿನಿ ಶರತ್ ಗೆದ್ದಿದ್ದಾರೆ ಎಂದರೆ ಶರತ್ ರವರ ಸಮಾಜ ಸೇವಾ ಕೆಲಸದಿಂದ. ಅಶ್ವಿನಿ ತೆಗೆದುಕೊಂಡ ಒಂದೊಂದು ಓಟು ಶರತ್ ಹೆಸರಲ್ಲೇ ಸಂಗ್ರಹವಾಗಿದ್ದು. ಇನ್ನು ಇವರ ಪ್ರಶ್ನೆಗಳು ಬತ್ತಳಿಕೆಯಿಂದ ಹೊರಬಿದ್ದ ಬಾಣ. ಅದ ಎದುರಿಸಲಾಗದೆ ಪದರುಗುಟ್ಟುವ ಭ್ರಷ್ಟ ಅಧಿಕಾರಿಗಳಿಗೆ ಇವರಂದ್ರೆ ಇನ್ನಿಲ್ಲದ ಕ್ಯಾಣ. ಇವರೇ ನೋಡಿ ನ್ಯಾಯ ಹೋರಾಟದ ನಕ್ಷತ್ರ. ಮಾತನಾಡುವ ಸ್ವಲ್ಪ ಹೊತ್ತು ಡಾಕ್ಟರ್ ಅಶ್ವಿನಿ ಶರತ್ ಹತ್ರ. ಬನ್ನಿ ನನ್ನ ವಾರ್ಡ್ ನನ್ನ ಕೆಲಸ ಕಾರ್ಯಕ್ರಮದಲ್ಲಿ ಇವತ್ತು ಗಾಂಧಿನಗರದ 28ನೇ ವಾರ್ಡ್ನ ಅಶ್ವಿನಿ ಶರತ್ ಕಾರ್ಪೊರೇಟರ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಅಶ್ವಿನಿ ಶರತ್ ಅವರು. ನೀವು ಡಾಕ್ಟರ್ ಅಶ್ವಿನಿ ಶರತ್ ಅಂತ. ಡಾಕ್ಟರ್ ಅಂದ್ರೆ ಡಾಕ್ಟರೇಟ್ ಮಾಡಿದ? ನಾನು ಮೆಡಿಸಿನ್ ಅಲ್ಲ, ಡಾಕ್ಟರೇಟ್. ನಂದು MA MEd PhD ಮಾಡಿ ನಾನು ಲೆಕ್ಚರಿಂಗ್ ಮಾಡ್ತಿದ್ದೆ. ಸೊ ಇದೊಂದು ಮಹಿಳಾ ಮೀಸಲಾತಿ ಅಂತ ಹೇಳಿ ಒಂದು ಅವಕಾಶ ಸಿಕ್ಕಿದಾಗ ನಾನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದೆ ಸರ್. ಸೊ ಪಾಲಿಟಿಕ್ಸ್ ಈಸ್ ನಾಟ್ ಬೈ ಚಾಯ್ಸ್, ಇದು ಬೈ ಚಾನ್ಸ್ ಆಗಿ ನಾನು ಈ ಫೀಲ್ಡಿಗೆ ಎಂಟ್ರಿ ಕೊಟ್ಟರೆ.
ಇವಾಗ ಕಾಲೇಜಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ರಿ, ಈಗ ನೀವು ರಾಜಕೀಯಕ್ಕೆ ಬಂದಿದ್ರಿ, ಇಲ್ಲಿ ಯಾವ ಪಾಠ ಕೇಳ್ತಾರ? ಇಲ್ಲಿ ಮಕ್ಕಳಿಗೆ ನಾವು ಪಾಠ ಹೇಳಿದ್ರೆ ಕೇಳ್ತಾರೆ, ಬಟ್ ಇಲ್ಲೇನಾಗತ್ತೆ ಅಫಿಷಿಯಲ್ಸ್ ಪಾಠ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಅವರಿಂದ ನಾವು ಕೆಲಸ ತಗೊಳ್ಳೋದ್ರಿಂದ ಪಬ್ಲಿಕ್ ಪಾಠ ಹೇಳಕ್ಕಾಗಲ್ಲ, ಅಫಿಷಿಯಲ್ಸ್ ಪಾಠ ಹೇಳಿ ಅವರಿಂದ ನಾವು ಕೆಲಸ ತಗೋಬೇಕಾಗತ್ತೆ. ಪಬ್ಲಿಕ್ ಅವರು ನಿಮ್ಗೆ ವೋಟ್ ಹಾಕಿದ್ರೆ, ಬಟ್ ಯಾಕೆ ವೋಟ್ ಹಾಕ್ತಾನೆ ಜನಗಳಿಗೆ ಯಾಕೆ ಮೋಸ ಮಾಡ್ತೀರಾ ನೀವು? ನಿಮ್ಮ ವಾರ್ಡ್ ಬಂದಾಗ ಏನು ಡೆವಲಪ್ ಆಗಿಲ್ವಲ್ಲ ಅಂತ. ನನ್ನ ವಾರ್ಡ್ ಏನಿದೆ ಗಾಂಧಿನಗರ 28ನೇ ವಾರ್ಡು, ಪ್ಯೂರ್ಲಿ ಪರಿಶಿಷ್ಟ ಜಾತಿಯವರು ಹೆಚ್ಚು ವಾಸವಾಗಿರುವಂಥ ವಾರ್ಡು ನನ್ನ ವಾರ್ಡು. ಇಡೀ ಮೈಸೂರಲ್ಲಿ ಭಾಗದಲ್ಲಿ ಪರಿಶಿಷ್ಟ ಜಾತಿ ಹೆಚ್ಚು ವಾಸವಾಗಿರೋ ವಾರ್ಡು ಗಾಂಧಿನಗರ. ಆಮೇಲೆ ನೆಕ್ಸ್ಟ್ ಬರೋದೇ ಅಶೋಕಪುರಂ ಆಗುತ್ತೆ. ಇಲ್ಲಿ ನಂದು ವಾರ್ಡಲ್ಲಿ 12,000 ಜನ ಬರೀ ಪರಿಶಿಷ್ಟ ಜಾತಿನೇ ಬರ್ತಾರೆ ಆಫ್ಟರ್ ಡಿಲಿಮಿಟೇಷನ್. ಈಗ ವಾರ್ಡು ದೊಡ್ಡದಾಗಿದೆ, ಹಿಂದೆ ಇದ್ದಾಗಿಲ್ಲ, ವಾರ್ಡ್ ಇವಾಗ ದೊಡ್ಡದಾಗಿದೆ. ಆದರೆ ಏನು ಫಂಡ್ ಇದೆಯೋ ಅದು ಇನ್ನೂ ಕಮ್ಮಿ ಆಗ್ತಾ ಇದೆ. ಯಾಕೆಂದರೆ ಹಿಂದೆ ಕೊರೋನಾ ಇರಲಿಲ್ಲ, ಈಗ ವಾರ್ಡಿನ ಫಂಡ್ ಎಲ್ಲ ಕೊರೋನಾಗೆ ಅಲ್ಲಿಗೆ ಇಲ್ಲಿಗೆ ಅಂತ ಹೋಗ್ಬಿಟ್ಟು ಈಗ ವಾರ್ಡಿಗೆ ಭಾಳ ಕಮ್ಮಿ ಆಗಿದೆ. ಸೊ ನಾವು ಆ ಜನಗಳದ್ದು ಏನು ಟಾರ್ಗೆಟ್ ಇದೆಯೋ ಅದನ್ನ ಮ್ಯಾಕ್ಸಿಮಮ್ ನಾವು ಅಂದ್ಕೊಂಡಾಗೆ ರೀಚ್ ಮಾಡಕ್ ಆಗ್ತಾ ಇಲ್ಲ. ಈಗ ಫಂಡ್ ಕಡಿಮೆ ಆಯ್ತು, ಸಮಸ್ಯೆನೂ ದೊಡ್ಡದಾಯ್ತು. ಖಂಡಿತವಾಗ್ಲು ಸಮಸ್ಯೆನೂ ದೊಡ್ಡದಾಗಿದೆ, ವಾರ್ಡ್ ಫಂಡ್ ಮಾತ್ರ ಕಡಿಮೆ ಇದೆ. ಫಂಡ್ ಕಡಿಮೆ ಇದ್ರೆ ಫಂಡ್ ಬಂದೇ ಇಲ್ವಾ ನಿಮ್ಗೆ? ನಾವೆಲ್ಲ ಹೊಸದಾಗಿ ನಾನು ಫಸ್ಟ್ ಟೈಮ್ ಗೆದ್ದಿರೋಂಥ ಕಾರ್ಪೊರೇಟರು. ಇಲ್ಲಿ ನಮ್ಮ ಪಾಲಿಕೆನಲ್ಲಿ ಯಾವ ಥರ ರೂಲ್ಸನ್ನು ಫಾಲೋ ಮಾಡ್ತೀಯಾರು ಗೊತ್ತಿಲ್ಲ. ನಾವು ಬಂದ ಮೇಲೆ ಹಿಂದೆ ಹೇಗಿತ್ತು ಇವರು ಸಂಪ್ರದಾಯ ಅಂತ ಏನು ಹೇಳ್ತಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಅಧಿಕಾರಿಗಳು ಆಯಾ ವಾರ್ಡಿಗೆ ಪಾಪ್ಯುಲೇಷನ್ ವೈಸ್ ಫಂಡ್ ಹಂಚ್ತಾ ಹೋಗಬೇಕಾಗತ್ತೆ. ಹಾಗೇನೆ MLA ಫಂಡ್ ಕೊಡಬೇಕಾಗತ್ತೆ. ನಾವು ಕಾರ್ಪೊರೇಷನಿಂದ ಫಂಡ್ ತಗೋಬೋದು, ಆದರೆ MLAಗಳು ಅವ್ರ ಫಂಡ್ ಕೊಡಬೇಕಾಗತ್ತೆ. ಹಾಗೆ ಅದಕ್ಕೆ ಕನ್ಸರ್ನ್ಡ್ ಮಿನಿಸ್ಟರ್ಸೂ ಕೊಡಬೇಕಾಗತ್ತೆ. ಬಟ್ ಮಿನಿಸ್ಟರ್ಗಳು ಅವರ ರೂರಲ್ ಡೆವಲಪ್ಮೆಂಟ್ ಆದರೆ ಅವ್ರ ಡೆವಲಪ್ಮೆಂಟಿಗೆ, ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮಾಡ್ತಾರೆ. ಅದು ಈ ಮೈಸೂರು ಸಿಟಿ ಮಹಾನಗರ ಪಾಲಿಕೆ ಏನಿದೆ ಇಲ್ಲಿ ಗಮನ ಕೊಡುವಂಥದ್ದು ಹೆಚ್ಚಿಗೆ ಇದೆ. ನಾವು ಹೇಳೋದು ಎಲ್ಲ ಮಿನಿಸ್ಟರ್ಸು ಹೆಚ್ಚೆತ್ತವಾಗಿ ಗಮನ ಕೊಡಿ. ಯಾಕಂದರೆ ಮುಂದೆ ಇದು ಏನದು ಬೃಹತ್ ಮಹಾನಗರ ಪಾಲಿಕೆ ಆಗ್ತಿರೋದ್ರಿಂದ ನಾವು ಬರೀ ಕಾರ್ಪೊರೇಷನ್ ಫಂಡ್ ನಂಬಿ ಕೆಲಸ ಮಾಡೋಕ್ಕಾಗಲ್ಲ. ಡೆವಲಪ್ಮೆಂಟ್ ಆಗಬೇಕು, ನಮ್ಮ ವಾರ್ಡಿನ ಅಭಿವೃದ್ಧಿ ಆಗಬೇಕಂದ್ರೆ MLAಗಳನ್ನು ಆಯಾ ಕ್ಷೇತ್ರದ MLAಗಳನ್ನು ಕೈ ಜೋಡಿಸ್ಬೇಕಾಗತ್ತೆ. ಪಾಠ ಹೇಳೋದು ಬಿಟ್ಟು ರಾಜಕೀಯಕ್ಕೆ ಬಂದ್ರಿ, ಬಟ್ ಇಲ್ಲಿಗೆ ಬಂದ ಮೇಲೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಸಿದ್ಯಾ ನಿಮಗೆ? ಒಂದೊಂದ್ಸತಿ ಖಂಡಿತ ಸರ್, ಒಂದೊಂದ್ಸತಿ ಏನಾಗುತ್ತೆ ಎಲ್ಲದರಲ್ಲೂ ನಮಗೆ ಪೊಲಿಟಿಕಲ್ ರೈವಲ್ರಿ ಅಥವಾ ಪೊಲಿಟಿಕಲ್ ಎಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ 100%. ಆದರೆ ನನ್ನ ಹಸ್ಬೆಂಡ್ ಬಂದು ಶರತ್ ಅಂತೇಳಿ, ಅವರು ಹಿಂದೆ ಮೂಲ ABVP ಇಂದ ಅವರು ಕಾರ್ಯಕರ್ತರಾಗಿ ಬಂದಿದ್ದವರು, ಮಾಜಿ ಸಿಂಡಿಕೇಟ್ ಮೆಂಬರ್, ಮೈಸೂರು ಯೂನಿವರ್ಸಿಟಿಯಲ್ಲಿ ಸಿಂಡಿಕೇಟ್ ಮೆಂಬರ್ ಆಗಿದ್ರು. ಅವ್ರದ್ದು ಸೋಷಿಯಲ್ ಸರ್ವಿಸ್, ಹಾಗೆ ನನ್ನ ಮೆಂಟಾಲಿಟಿನೂ ಸರ್ವಿಸ್ ಮಾಡಬೇಕು ಅಂತಲೇ ಸರ್ವಿಸ್ ಓರಿಯೆಂಟೆಡ್ ಆಗಿ ನಾವಿಬ್ರು ದಂಪತಿಗಳೇನಿದ್ದೀವಿ ಸರ್ವಿಸ್ ಓರಿಯೆಂಟೆಡ್ ಆಗಿ ಬಂದಿದ್ದು. ಆಮೇಲೆ ಹಿಂದೆ ನಾನು ಮಹಿಳಾ ಮೀಸಲಾತಿ ಇದ್ದಾಗ ನಾನು ಒಂದು ಬಾರಿ ಕಂಟೆಸ್ಟ್ ಮಾಡಿದ್ದೆ, ಭಾಳ ಕಡಿಮೆ ಅಂತರದಲ್ಲಿ ನಾನು ಸೋಲನ್ನು ಒಪ್ಕೊಂಡಿದ್ದೆ. ಹಾಗಾಗಿ ಆವಾಗಿನ್ನೂ ನಂದು PhD ಆಗಿರಲಿಲ್ಲ. ಸೊ ನಾವು ಅನ್ಕ್ವಾಲಿಫೈಡ್ ಆಗಿ ಪಾಲಿಟಿಕ್ಸಿಗೆ ಎಂಟ್ರಿ ಆಗೋಕ್ಕೂ ವಿತ್ ಕ್ವಾಲಿಫಿಕೇಷನ್ ಫುಲ್ ಕ್ವಾಲಿಫೈಡ್ ಆಗಿ ನಾವು ಎಂಟ್ರಿ ಆಗೋಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಹಾಗಾಗಿ ನಾನೇನು ಮಾಡಿದೆ, ನನ್ನ PhD ಮುಗಿದ ನಂತರ ನನ್ನ ಪ್ರೊಫೆಷನ್ ಬಿಟ್ಟು ಅಲ್ಲಿ ಬರೀ ಒಂದು 4 ಗೋಡೆ ಮಧ್ಯ ವರ್ಷಕ್ಕೆ ಒಂದು 50-100 ಮಕ್ಕಳನ್ನು ನಾವು ಏನು ಪ್ರಿಪೇರ್ ಮಾಡ್ತೀವಿ, ಇಲ್ಲಿ ಬಂದರೆ ನಮ್ಮ ವಾರ್ಡ್ ನನ್ನ ಏರಿಯಾನ ಪ್ರಿಪೇರ್ ಮಾಡ್ಬೋದಾ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಈ ಪಾಲಿಟಿಕ್ಸಿಗೆ ಬಂದಿದ್ದು. ಬಟ್ ಇಲ್ಲಿ ಬಹಳಷ್ಟು ನಮಗೆ ಹೊಸದಾಗಿ ಗೆದ್ದಿದ್ದೀವಿ ಅಂತನೋ ಅಥವಾ ಮಹಿಳಾ ಕಾರ್ಪೊರೇಟರ್ಸ್ ಅಂತನೋ ಅಥವಾ ಪುರುಷರ ಡಾಮಿನೇಷನ್ ಅಂತನೋ ಗೊತ್ತಿಲ್ಲ. ಬಟ್ ನಮಗೆ ಯಾವುದೇ ರೀತಿ ತಾರತಮ್ಯ ತುಂಬಾ ಇದೆ. ಕಾರ್ಪೊರೇಟರ್ ಕೂಡ ಸೀನಿಯರ್ ಜೂನಿಯರ್ ಅಂತ ಇದೆ ಅಂತ ಹೇಳ್ತೀವಿ. ಖಂಡಿತ ಸರ್, ನಾನು ತುಂಬಾ ಹಲವಾರು ಬಾರಿ ಹೇಳಿದ್ದೀನಿ, ಸೀನಿಯರ್ ಕಾರ್ಪೊರೇಟರ್ಸ್ ಜೂನಿಯರ್ ಕಾರ್ಪೊರೇಟರ್ಸ್ ಅಂತ ಇವರು ವಿಂಗಡಣೆ ಮಾಡಿಬಿಟ್ಟಿದ್ದಾರೆ. ನಾನು ಸರ್ವಿಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಲ್ಲಿ ಇಟ್ಕೊಂಡು ನಾವು ಈ ಪಾಲಿಟಿಕ್ಸ್ ಎಕ್ಸ್ಪೆಕ್ಟೇಷನ್ಸ್ ನೀವು ಏನು ಅನ್ಕೊಂಡಿದ್ರು ಅದು ಆಗ್ತಾ ಇಲ್ಲ, ಖಂಡಿತವಾಗ್ಲೂ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ಹೋರಾಟ ಏನಿತ್ತು ಅಂದ್ರೆ ಸ್ಟಾರ್ಟಿಂಗ್ ನಾವು ಗೆದ್ದಾಗ್ಲೇನೆ 24.1 ಏನು ಪರಿಶಿಷ್ಟ ಜಾತಿ ಅವರಿಗೆ, ಪರಿಶಿಷ್ಟ ಪಂಗಡದವ್ರಿಗೆ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ, ಏನೋ ಸಂಪ್ರದಾಯ ಅನ್ನೋದನ್ನ ಫಾಲೋ ಮಾಡ್ತಾ ಇದ್ದಾರೆ. ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನ ಹಣ ಹಂಚಿಕೆ ಮಾಡ್ಕೋತಾ ಇದ್ರು. ಅದಕ್ಕೆ ನಾನು ಮತ್ತೆ ಅಶೋಕಪುರಂ ಕಾರ್ಪೊರೇಟರ್ ನಾವಿಬ್ರೇನೆ ಏನೋ ಭಾಳ ಗಟ್ಟಿ ನಿಲುವು ಇಟ್ಕೊಂಡು ನಾವಿಬ್ರು ಸ್ಟ್ರೈಕಿಗೆ ಕೂತ್ಕೊಂಡು ಅವತ್ತು ನಾವು 2019 ಮಾಡಿದ ಸ್ಟ್ರೈಕು ಇವತ್ತು 2021 ಅದು ಇದಕ್ಕೆ ಬಂದಿದೆ, ಏನೋ ಜಾರಿಗೆ ಬಂದಿದೆ. ಅದು ನಮಗೆ ಬಹಳಷ್ಟು ಖುಷಿ ಇದೆ, ಹೆಮ್ಮೆನೂ ಇದೆ. ಇದೊಂದು ಗ್ರೇಟ್ ಅಚೀವ್ಮೆಂಟ್ ಆಗಿದೆ. ಇದು ನಮಗೆ ಬಹಳಷ್ಟು ಹೆಮ್ಮೆ ಇದೆ, ನನಗೆ ಆಗಲಿ ಅಶೋಕಪುರಂ ಅವ್ರಿಗೆ ಆಗಲಿ. ಯಾಕಂದ್ರೆ ನಾಳೆ ನಾನು ಪಾಲಿಕೆಯಲ್ಲಿ ಸದಸ್ಯ ಆಗ್ತೀನೋ ಇಲ್ವೋ, ಆದರೆ ನಾವು ಮಾಡಿರೋ ಹೋರಾಟ ಏನಿದೆ ಅದು ನಿರಂತರವಾಗಿ ಅದು ನಡ್ಕೊಂಡು ಹೋಗುತ್ತೆ. ಅಫಿಷಿಯಲ್ಸ್ಗಳಿಗೂ ಇದು ಬಿಸಿ ಮುಟ್ಟಿದೆ. ಎಜುಕೇಟೆಡ್ಸ್ ಬರಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಲಿಟಿಕ್ಸ್ ಇಸ್ ದ ಕೀ ಅಂತ ಹೇಳ್ತಿದ್ರು. ಅದು ನಮ್ಮ ಹತ್ರ ಇರಬೇಕು ಅಂತ. ಆ ಪಾಲಿಟಿಕ್ಸಿಗೆ ಆದಷ್ಟು ಎಜುಕೇಟ್ಸ್ ಯಾಕೆ ಬರಬೇಕಂದ್ರೆ
ಅಲ್ಲಿರೋ ಲೂಪ್ ಹೋಲ್ಸನ್ನು ನಾವು ಕಂಡು ಹಿಡಿದು ಸಮಾಜಕ್ಕೆ ಏನು ಒಳ್ಳೇದಾಗುತ್ತೋ ಅದನ್ನು ನಾವು ಕೊಡಬಹುದು. ಅದು ಆಗೋದು ಬರೀ ಎಜುಕೇಟೆಡ್ಸ್ ಅಲ್ಲಿ ಮಾತ್ರ. ಹಾಗಾಗಿ ಹೆಚ್ಚು ಎಜುಕೇಟೆಡ್ಸ್ ಬಂದ್ರೆ ಪಾಲಿಟಿಕ್ಸ್ ಎಜುಕೇಟೆಡ್ ಬಂದ್ರೆ ಒಂದಷ್ಟು ರೆವಲ್ಯೂಷನ್ ಆಗ್ಬೋದು ಅಂತ. ಖಂಡಿತ ಅಧಿಕಾರಿಗಳು ಎಜುಕೇಟೆಡ್ ಬಂದಷ್ಟು ಮೋಸಗಳಾಗ್ತಿದ್ದಿಲ್ಲ, ದ್ರೋಹಗಳಾಗ್ತಿದ್ದಿಲ್ಲ, ವಂಚನೆಗಳಾಗ್ತಿದ್ದಿಲ್ಲ, ಎಲ್ಲಿ ಮೋಸ ಆಗ್ತಾ ಇರೋದನ್ನ ಕಂಡಿಡಿಯಕ್ಕೆ ಎಜುಕೇಟೆಡ್ಸ್ ಇಂದಾನೆ ಸಾಧ್ಯ. ಈಗ ಒಬ್ಬ ಅನ್ಎಜುಕೇಟೆಡ್ ಅಥವಾ ಬಹಳ ಸೀನಿಯರ್ಗಳು ಕೂತಿರ್ತಾರೆ, ಅದು ಅಲ್ಲೇ ಬೇರೂರಿಗೆ ಕೂತ್ಬಿಟ್ಟಿರ್ತಾರೆ, ಅವ್ರು ಎಲ್ಲರನ್ನು ಬಂದವ್ರನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇರ್ತಾರೆ. ಬಟ್ ಯಾವಾಗ ಎಜುಕೇಟೆಡ್ಸ್ ಬರ್ತಾರೋ ಅಥವಾ ನಮ್ಮಂತ ಒಂದು ಯೂತ್ಗಳು ಒಳಗೆ ಎಂಟ್ರಿ ಆದ್ರೆ ಮಾತ್ರ ನಾವು ಏನಾದ್ರೂ ಒಂದು ಸುಧಾರಣೆ ಮಾಡಕ್ ಸಾಧ್ಯ. ಆಮೇಲೆ ಅಲ್ಲಿರೋ ಲೂಪ್ ಹೋಲ್ಸ್ ಅನ್ನ ಕೆದಕಿ ತೆಗಿಯೋಕೆ ಸಾಧ್ಯ ಆಗೋದು ಒಬ್ರು ಎಜುಕೇಶನ್ಸ್ ಇದ್ರೆ ಮಾತ್ರ. ಆವಾಗ ಅಧಿಕಾರಿಗಳು ನಮ್ಮ ಕಂಟ್ರೋಲಿಗೆ ಬರ್ತಾರೆ, ಆವಾಗ ಅವರನ್ನು ಸುಲಲಿತವಾಗಿ ಅವ್ರು ಕೆಲಸ ಮಾಡ್ಕೋಬಹುದು. ಸೊ ಎಜುಕೇಟೆಡ್ಸ್ ಇನ್ ಮುಂದೆ, ಈಗ ಇಷ್ಟು ವರ್ಷ ಹೇಗಾಯ್ತೋ ಗೊತ್ತಿಲ್ಲ ರಾಜಕೀಯ, ಬಟ್ ಇನ್ ಮುಂದೆ ಇನ್ ಫ್ಯೂಚರ್ ಎಜುಕೇಟೆಡ್ಸ್ ಬರಲೇಬೇಕು. ಆದ್ರೂ ನೀವು ಇವಾಗ ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ನಿಮ್ಗೆ ಸೌಲಭ್ಯಗಳು ಬೇಕು ಅಂದಾಗ ಅಧಿಕಾರಿಗಳು ನಿಮ್ಗೆ ರೆಸ್ಪಾಂಡ್ ಮಾಡ್ತಾರಾ ಅಥವಾ ಕಟ್ಟೆ ಹೊಡಿತಾರ ಅಂತ? ಸರ್ ಸ್ಟಾರ್ಟಿಂಗ್ 1-2 years ನಮಗೂ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ಅವರು ಡೈವರ್ಟ್ ಮಾಡ್ಬಿಡೋರು. ಬಟ್ ಇವಾಗ ಏನಾಗಿದೆ, ಕತೆ ಹೊಡಿಯೋದಕ್ಕೆ ನಮಗೂ ಈಗ ಪ್ರಶ್ನೆ ಮಾಡುವಂತ ಒಂದು ಕೆಪಾಸಿಟಿ ಇದೆ. ಯಾಕೆ, ಏನು, ಎಲ್ಲೋಯ್ತು ಆ ಹಣ, ಆ ಫಂಡ್ ಎಲ್ಲೋಯ್ತು, ಇದನ್ನೆಲ್ಲ ಪ್ರಶ್ನೆ ಮಾಡಕ್ ಯಾವಾಗ ಸಾಧ್ಯ ಅಂದ್ರೆ ವೆನ್ ವಿ ಆರ್ ಕ್ವಾಲಿಫೈಡ್. ಈಗ ನಮಗೆ ಗೊತ್ತಾಗಿದೆ ಯಾಕೆ ಇದು ಇಲ್ಲಿ ಬಂದಿಲ್ಲ, ಏನ್ ರೀಸನ್ ಇದೆ, ಅದ್ರ ಬಿಹೈಂಡ್ ಇನ್ನೇನ್ ರೀಸನ್ ಇದೆ ಅಂತೇಳಿ ನಮ್ಗೆ ಅದನ್ನ ಕ್ವಶನ್ ಮಾಡೋದಾಗ್ಲಿ, ಅದನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ. ಸೊ ವಿ ಹ್ಯಾವ್ ಗಾಟ್ ದಟ್ ಕೆಪಾಸಿಟಿ. ಕಾರ್ಪೊರೇಷನ್ ಬಡವಾಗಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಕಾರ್ಪೊರೇಷನ್ ಬಡವಾಗಿದೆ ಅಲ್ಲ ಎಕ್ಕಟ್ಟು ಹೋಗ್ತಾ ಇದೆ? ಇವಾಗ 6 ತಿಂಗಳು 1 ವರ್ಷಕ್ಕೆ ಬಂದು ಹೋಗುವಂತ IAS ಆಫೀಸರ್ಗಳ ಈ ಸಿಸ್ಟಮ್ ಇಂದನ, ಅಥವಾ ತುಂಬಾ ವರ್ಷಗಳಿಂದ ಬೇರೂರ್ಕೊಂಡಿರೋ ಹಳೆ ಕಾರ್ಪೊರೇಟ್ಗಳು ತೋಳಗಳ ತರ ಕೊಬ್ಬಿರೋ ಅವ್ರಗಳಿಂದನ, ಅಥವಾ 25-30 ವರ್ಷಗಳಿಂದ ಅಲ್ಲೇ ಗೂಟ ಹೊಡ್ಕೊಂಡು ಗಮ್ಮಕ್ಕಂಡು ಕೂತ್ಕೊಂಡಿರೋ ಕೆಲ ಅಧಿಕಾರಿಗಳಿಂದನ, ಅಥವಾ ಇದೆಲ್ಲ ಭ್ರಷ್ಟಾಚಾರ ನೋಡಿ ಸುಮ್ಮನೆ ಕೂತ್ಕೊಂಡಿರೋ ಕಾರ್ಪೊರೇಟರ್ಗಳಿಂದ ಯಾರಿಂದ ಎಕ್ಕೋಟ್ ಆಗ್ತಿದೆ, ಏನಾಗ್ತಿದೆ ಹಾಗಾದ್ರೆ? ಈಗ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಅನ್ನೇನಿದೆ ಅದು ಯಾವುದೇ ರೀತಿ ಬಡತನ ಹೊಂದಿಲ್ಲ. ಯಾಕಂದ್ರೆ ಇಲ್ಲೂ ಟ್ಯಾಕ್ಸ್ ಆಗ್ಲಿ ನಮ್ಗೆ ರೆವಿನ್ಯೂಗಳು ಕ್ಲೀನ್ ಆಗಿ ಬರುತ್ತೆ. ಆದ್ರೆ ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆಗೂ ಜನಗಳಿಗೂ ಮಧ್ಯದಲ್ಲಿ ಮೀಡಿಯೇಟರ್ಸ್ ಅಥವಾ ಸೇತುವೆ ಆಗಿರ್ಬೇಕಾಗಿರೋದು ಒಂದು ಪಾಲಿಕೆಯಿಂದ ಆ ಚುನಾಯಿತ ಪ್ರತಿನಿಧಿಗಳು ಏನು ಕಾರ್ಪೊರೇಟರ್ಸ್, ಇನ್ನೊಂದು ಅಫಿಷಿಯಲ್ಸ್. ಪಾಲಿಕೆಗೂ ಮತ್ತೆ ಪಬ್ಲಿಕ್ಕಿಗೂ ಮಧ್ಯದಲ್ಲಿರೋದು ಒಂದು ಪ್ರತಿನಿಧಿಗಳು, ಇನ್ನೊಂದು ಅಫಿಷಿಯಲ್ಸ್. ಇಬ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ಈಗ ನೀವು ಒಂದ್ ಹೇಳಿದ್ರಿ ಪಾಲಿಕೆ ಬಡತನ ಆಗಿದ್ಯಾ ಅಂತ, ಖಂಡಿತ ಇಲ್ಲ ಸರ್. ಪಾಲಿಕೆ ಬಡತನ ಮಾಡಿದ್ದಾರೆ, ಎಲ್ಲೂ ಪಾಲಿಕೆ ಬಡತನ ಆಗಿಲ್ಲ. ಟು ಬಿ ಫ್ರಾಂಕ್, ಹೆಚ್ಚು ಹಿಂದುಳಿದವರೇ ಇರೋದು, ಹೆಚ್ಚು SC ಗಳೇ ಇರೋದು. ನಂದು ಹೆಚ್ಚು ಹಿಂದುಳಿದವರು ಅನ್ನೋದಕ್ಕಿಂತ ಹೆಚ್ಚು ಪರಿಶಿಷ್ಟ ಜಾತಿಗೆ ಸೇರಿರೋರೇ ಇರೋದು. ಸೊ ಅವ್ರಿಗೆ ಏನು ಸವಲತ್ತುಗಳು ಕೊಟ್ರೆ? ಈಗ 24.10 ಕೋಟ್ಯಾಂತರ ರೂಪಾಯಿ ಹಣ ಇದೆ, 7.0 ಕೂಡ ಕೋಟ್ಯಾಂತರ ರೂಪಾಯಿ ಹಣ ಇದೆ. ಯಾರಿಗೆ ಎಷ್ಟು ಕೊಡ್ಸಿದ್ರಿ ನೀವು? ಸರ್ ಇವಾಗ ನಾವೇನ್ ಮಾಡಿದ್ವಿ, ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಅಂದ್ಬಿಟ್ಟು ಈ ಸತಿನೇ ಫಸ್ಟ್ ಟೈಮ್, ನಾನು ಈಗ ಹೆಲ್ತ್ ಕಮಿಟಿಲಿ ಇದ್ದೀನಿ, ಈ ಸತಿ ಫಸ್ಟ್ ಟೈಮು ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಹಂಚಿದೀವಿ. ಎಲ್ಲೂ ತಾರತಮ್ಯ ಆಗಬಾರ್ದು. ಯಾಕಂದ್ರೆ ಹಿಂದೆ ಯಾವಾಗ ಹೋದಾಗಲೂ ರಿಜೆಕ್ಟ್ ಆಗಿ ಬರ್ತಾ ಇತ್ತು. ಕಡಿಮೆ ಅಂದ್ರು 4, 5, 6 ಸತಿ DC ಆಫೀಸಿಂದ ರಿಜೆಕ್ಟ್ ಆಗ್ತಿತ್ತಂದ್ರೆ ಈ ಸತಿ ಫಸ್ಟ್ ಟೈಮು ಅವರು ರೂಲ್ಸ್ ಮಾಡಿದ್ದಾರೆ. ಬಿಕಾಸ್ ನಾವು ಹಾಕಿರೋಂಥ ಎಫರ್ಟ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ತನಕ ಹಾಕಿದ್ವಿ, ನಾಟ್ ಓನ್ಲಿ ಸ್ಟೇಟ್, ಸೆಂಟ್ರಲ್ ಗೌರ್ಮೆಂಟ್ಗೂ ಡೆಲ್ಲಿಗೆಲ್ಲ ಹಾಕಿದ್ವಿ. ಅದ್ರ ಪ್ರಯುಕ್ತ ನಾವು ಪಾಪ್ಯುಲೇಷನ್ ಬೇಸ್ಡೇ ಹಂಚ್ತಾ ಇದ್ದೀವಿ. ಯಾರ್ಯಾರಿಗೆ ಎಷ್ಟು ಪಾಪ್ಯುಲೇಷನ್ ಇದೆ ನಾವು ಅಷ್ಟೇ ಹಣ ಹಂಚಿಕೆ ಮಾಡ್ತೀವಿ. ಯಾಕೆ ಅಂದರೆ ಆ 24.8 ಪರಿಶಿಷ್ಟ ಜಾತಿ ಅವರಿಗೆ ಸೇರ್ಬೇಕಾಗಿರೋ ಹಣ ಅದೆಲ್ಲೂ ಲೂಪೋಲ್ ಆಗಬಾರ್ದು. ಇಮಿಡಿಯೇಟ್ ಆಗಿ DOಗಳದನ್ನ ಚೆಕ್ ಮಾಡಿ. ಈಗ ಅದರಲ್ಲಿ ಸ್ಮಶಾನ ಅಭಿವೃದ್ಧಿಗಾಗಿರ್ಬೋದು, ಪಕ್ಕ ಮನೆಯದು ಕೂಡ ಬರುತ್ತೆ, ಅಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಸಂಬಂಧಪಟ್ಟಂಗೆ ADC ಅವರು ಇದ್ದಾರೆ, ರೂಪಾ ಅವರು ಇದ್ದಾರೆ. ಸೊ ಅವ್ರ ಬಗ್ಗೆ ಏನಾದ್ರು ಸಂಬಂಧಪಟ್ಟಂಗೆ ಮಾತಾಡಿ, ನಿಮ್ಮ ಏರಿಯಾದಲ್ಲಿ ಅಂತ ಪಕ್ಕ ಮನೆಗಳಿಗೆ ಏನಾದ್ರು ಸರ್ ಇಲ್ಲಿ ಪಕ್ಕಾ ಮನೆದು ದೊಡ್ಡ ದಂಧೆನೇ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ ಪಕ್ಕಾ ಮನೆ ಬಡವರಿಗೆ ಬರ್ಬೇಕಾಗಿರೋದು. ಮಧ್ಯದಲ್ಲಿ ಸರ್ಕಾರ ಏನು ಅಮೌಂಟ್ ಕೊಡುತ್ತೋ ಅದು ಎಷ್ಟು ಗಾತ್ರ ಇರುತ್ತೋ ಬರ್ತಾ ಅದು ಚಿಕ್ಕದಾಗಿ ಸರ್ಕಾರ ಜನಕ್ಕೆ ತಲುಪೋದೇ ಕಡಿಮೆ ಆಗುತ್ತೆ. ಜೊತೆಗೆ ಪಕ್ಕಾ ಮನೆಯಿಂದ ಸಿಕ್ಕಾಬಟ್ಟೆ ಜನಕ್ಕೆ ಅನ್ಯಾಯ ಆಗ್ತಾ ಇರೋದೇನಂದ್ರೆ ಫಸ್ಟ್ ಇದು ಬಿಡ್ತಾರೆ, ಫಸ್ಟ್ ಸ್ಲಾಬ್ ಬಂದಿರುತ್ತೆ, ಇನ್ನೆರಡು ಬಂದಿರಲ್ಲ. ಅವಾಗ ಜನ ಅದೇ ಮನೆ ನಂಬಿ ಇಲ್ಲ ಬಾಡಿಗೆಲೋ ಇಲ್ಲ ಗುಡಿಸ್ಲಲ್ಲೋ ಇರ್ತಾರೆ. ಇವ್ರು ಈ ತರ 3 ವರ್ಷ 2 ವರ್ಷ ಹಿಂಗೆ ಎಳಿತಾ ಹೋದ್ರೆ ಆ ಜನ ಎಲ್ಲಿ ವಾಸ ಮಾಡ್ಬೇಕು? ಅವ್ರ ಹೆಂಡತಿ ಗಂಡ ಮಕ್ಕಳು ಅವ್ರ ಸಂಸಾರ ಇಟ್ಕೊಂಡು ಎಲ್ಲಿ ವಾಸ ಮಾಡಬೇಕು? ಹಾಗಾಗಿ ನಾವು ಇಷ್ಟು ಕೊಡ್ತೀವಿ ಅಂದ್ರೆ ಆಯ್ತು, ಅವರಿಗೆ ಸ್ಲ್ಯಾಬ್ಸ್ ಮಾಡಿದೀರಾ, ಅದು ಒಳ್ಳೆ ಐಡಿಯಾ. ಆ ಸ್ಲ್ಯಾಬ್ಸ್ ಪ್ರಕಾರ ಇವ್ರು ಮಾಡಿಬಿಟ್ರೆ ಆ ವಿತಿನ್ ಆ ಕನ್ಸರ್ನ್ ಟೈಮ್ ಒಳಗಡೆ ಆ ಮನೆ ಕಟ್ಟಿ ಅವ್ರಿಗೆ ಕೊಟ್ಬಿಡ್ಬೇಕು, ಮುಗಿದ್ಬಿಡ್ಬೇಕು. ಇವ್ರೇನ್ ಮಾಡ್ತಾರೆ, ಹೊಸ ರೂಲ್ಸ್, ಹೊಸ ADCಗಳು ಹೊಸ ರೂಲ್ಸ್ ಮಾಡೋದು. ಇವರಿಗೆ ಇದಕ್ಕೆ ಬಂದಂಗೆ ರೂಲ್ಸ್ ಮಾಡೋದಲ್ಲ. ಯಾವುದೇ ಒಂದಕ್ಕೂ ಪರಿಶಿಷ್ಟ ಜಾತಿ ಹಣ ಅಂತಂದ ತಕ್ಷಣ ಅಲ್ಲಿ ಸುತ್ತೋಲೆಗಳು ಬರುತ್ತೆ. ಸರ್ಕಾರನೇ ಸುತ್ತೋಲೆ ಮಾಡಿದೆ. ಆ ಸುತ್ತೋಲೆನ ಬಂದಂತ
ಬಂದಂತ ಅಧಿಕಾರಿಗಳು ಫಾಲೋ ಮಾಡಬೇಕು. ಆವಾಗ ಎಲ್ಲೂ ಭ್ರಷ್ಟಾಚಾರ ನಡೆಯಲ್ಲ. ಆಮೇಲೆ ಏನು ಸರ್ಕಾರ ಬಿಡುಗಡೆ ಮಾಡಿದ್ಯೋ ಹಣ ನೇರವಾಗಿ ಶ್ರೀಮಂತರಿಗೆ ಹಣ ಬಿಡುಗಡೆ ಮಾಡ್ಬೇಕಾದ್ರೆ ಯಾವ ಸುತ್ತೋಲೆಗಳು ಬರಲ್ಲ, ಬಡವರು ಮಾಡ್ಬೇಕಾದ್ರೆ ಎಲ್ಲಾ ಸುತ್ತೋಲೆಗಳು ಇವರು ಇದು ಮಾಡ್ತಾರೆ. ಅಳವಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾವು ಯೋಚನೆ ಮಾಡ್ತಾರೆ ಅಂತ ಕೇಳ್ಪಟ್ಟೆ ನಾನು. ಹೌದು, ಇದನ್ನ ನಾವು ಮೊನ್ನೆ ಕಮಿಟಿಯಲ್ಲೂ ಇದನ್ನೇ ಹೇಳಿದ್ವಿ, ಯಾರು ನಮ್ಮ ADC ರೂಪ ಅವರಿಗೆ. ಯಾಕೆಂದ್ರೆ ನೀವು GPS ಫಿಕ್ಸ್ ಮಾಡಿ ಅಂತ ಯಾವ ಸುತ್ತೋಲೆಲ್ಲೂ ಇಲ್ಲ. ನೀವು 3 ಇನ್ಸ್ಪೆಕ್ಷನ್ಸ್ ಇವೆ, 3 ಸ್ಲ್ಯಾಬ್ ಅಲ್ಲಿ ಕೊಡೋದಂತಿರುತ್ತೆ. ಅದನ್ನೇನು ಕನ್ಸರ್ನ್ಡ್ RI ಆಗಿರ್ಬೋದು, DO ಆಗಿರ್ಬೋದು, AC ಆಗಿರ್ಬೋದು, ಅವ್ರು ಹೋಗಿ ಇವ್ರು 3 ಜನನು ಇನ್ಸ್ಪೆಕ್ಷನ್ ಮಾಡಬೇಕು, ರಿಪೋರ್ಟ್ ಕೊಡಬೇಕು ಅಂತಾನೆ ಇದೆ. ಇವ್ರು ಅದನ್ನ ಫಾಲೋ ಮಾಡ್ಲಿ. ಬಟ್ GPS ಅನ್ನೋದು ಇದು ವಸ್ತು. ಎಲ್ಲ ಆರ್ಡರ್ ಆದ್ಮೇಲೆ ನಾನು GPS ಮಾಡ್ತೀನಿ ಅಂದ್ರೆ ಅಲ್ಲಿ 1 ವರ್ಷ, 1.5-2 ವರ್ಷದ ತನಕ ಜನಗಳು ಬಡವರು ಎಲ್ಲಿ ವಾಸ ಮಾಡ್ತಾರೆ? ಹೌದು, ತಾವು ದಯಮಾಡಿ ಇದನ್ನ ಅಳವಡಿಸಬಾರ್ದು ಅಂತ ನಾವು ಕಮಿಟಿಯಲ್ಲಿ ನೇರ ನಾನು ಅವರಿಗೆ ಮಾತಾಡಿದ್ದೀನಿ ಸರ್. ಅಧಿಕಾರಿ ನಿಮ್ಮ ಮಾತು ಕೇಳ್ತಾರ? ರೂಲ್ಸ್ ಪ್ರಕಾರ ಹೋದ್ರೆ ಅಧಿಕಾರಿನೂ ನಮ್ಮ ಮಾತು ಕೇಳಲೇಬೇಕು. ಇದಕ್ಕೆ ನಾನು ಹೇಳಿದ್ದು ವಿದ್ಯಾವಂತರು ಕಾರ್ಪೊರೇಟರ್ಸ್ ಒಳಗೋಗ್ಬೇಕು, ವಿದ್ಯಾವಂತರ ಆಗಬಾರ್ದು. ಎಸ್, 80 ಭಾಗ ನೀವು ವರ್ಕ್ ಮಾಡಿ, ಇನ್ನು 20 ಭಾಗ ಅಲ್ಲಿ ಇಲ್ಲಿ ಹೋಗ್ಲಿ. ಬಟ್ 80 ಭಾಗ ನಾನು ಇಟ್ಕೊಂಡ್ಬಿಟ್ಟು ಇನ್ನು ಬರೀ 20 ಭಾಗ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲೂ ಅದು ಎಥಿಕ್ಸ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. 100% ಯಾವುದೇ ಕಾರಣಕ್ಕೂ ಅಲ್ಲಿ ಭ್ರಷ್ಟಾಚಾರ ಆಗಬಾರ್ದು. ಆವಾಗ ಅದು ತೀವ್ರ ಭ್ರಷ್ಟಾಚಾರ ಆಗುತ್ತೆ. ಆಮೇಲೆ ನಾವು ಏನ್ ಗೆದ್ದು ಬಂದಿದೀವಿ ಒಂದು ಅದಕ್ಕೆ ಜಸ್ಟಿಸ್ ಕೊಡ್ಸೋಕ್ಕಾಗಲ್ಲ, ಖಂಡಿತ ಆಗಲ್ಲ. ಈಗ ಭ್ರಷ್ಟಾಚಾರ ಮಾಡಿದ ಅಧಿಕಾರಿಗಳನ್ನ ಅವ್ರ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅದಾಗಲ್ವಲ್ಲ. ಕಾರ್ಪೊರೇಷನ್ ಇಸ್ ಕರಪ್ಷನ್ ನೇರವಾಗಿ ಹೇಳ್ಬೇಕು. ನಿಮ್ ಸೌಂಡ್ ಜಾಸ್ತಿ ಇದೆ, ಆ ಸೌಂಡ್ ಅಲ್ಲಿವರೆಗೂ ಕೇಳಬೇಕು. ಕರಪ್ಷನ್ ಮಾಡಿರೋದು ಯಾರು? ಅಧಿಕಾರಿಗಳು. ಸೊ ಕಾರ್ಪೊರೇಷನ್ ಒಳಗಿರೋರು ಯಾರು? ಅವರೇನೆ ಅಧಿಕಾರಿಗಳು. 90% ಕರಪ್ಟ್ ಮಾಡಿದ್ರೆ ಇಲ್ಲಿ ಪಾಲಿಕೆನೂ ಇರಲ್ಲ, ಅಲ್ಲಿ ಹೆಸರು ನಾನು ಇರಲ್ಲ, ಜೊತೆಗೆ ಅಧಿಕಾರಿಗಳು ಇರಲ್ಲ, ಟೋಟಲ್ ಅಲ್ಲಿ ಅಭಿವೃದ್ಧಿನೇ ನಡೆಯಲ್ಲ. ಪಾಲಿಕೆ ಬೆಳೆಸೋದಕ್ಕೆ ನೀವೇ ಸಂಪನ್ಮೂಲ ಕ್ರೋಢೀಕರಿಸಿ ಕೊಟ್ಟಿದ್ದಾರೆ. ನಾನೀಗ ಕಮಿಟಿ ಮೆಂಬರ್ ಆಗಿರೋದ್ರಿಂದ ನನಗೆ ಕೊರೋನಾ ಅಂತ ಹೇಳ್ಬಿಟ್ಟು ಅದು ನನಗಲ್ಲ, ಈ ಕೊರೋನಾ ಟೈಮಲ್ಲಿ 4 ತಿಂಗಳು ನಮಗೆ ಏನು ಮಾಡೋಕ್ಕಾಗಲಿಲ್ಲ. ಈಗ ನಾವು ಏನು ಪ್ರೆಷರೈಸ್ ಮಾಡಿದ್ದೀವಿ ಅಂದರೆ ನಮ್ಮ ಕಮಿಷನರ್ಗೆ ಈಗ ಹೊಸದಾಗಿ ಲಕ್ಷ್ಮೀಕಾಂತ್ ಅವ್ರು ಏನು ಬಂದಿದ್ದಾರೆ, ನಮಗೆ ಪಾಲಿಕೆಗೆ ಕ್ರೋಢೀಕರಣ ಆಗಬೇಕು, ಹಣ ಸಂಧ್ಯಾ ಇದಾಗಬೇಕು. ಹಾಗಾಗಿ ಅವ್ರವ್ರ ಡ್ಯೂಟಿ ಅವ್ರವ್ರು ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಅಂತ ನಮ್ಮಲ್ಲಿ ಇದ್ದಾರೆ. ಒಂದು ಉದಾಹರಣೆಗೆ ಯಾವುದೋ ಒಂದು ಕಾಂಪ್ಲೆಕ್ಸ್ಗೆ ಹೋದ್ವಿ, 40 ಅಂಗಡಿಗಳಿದೆ. ಇದು ಸಣ್ಣ ಉದಾಹರಣೆ ಕೊಡೋದು ನಾನು. 40 ಅಂಗಡಿಗಳಿವೆ ಆ ಮಳಿಗೆ ಒಳಗಡೆ. ಆ 40 ಅಂಗಡಿಲಿ ಬರೀ 3 ಅಂಗಡಿದ್ ಮಾತ್ರ ಲೈಸೆನ್ಸ್ ಇದೆ, ಇನ್ನು ಉಳಿದ ಅಂಗಡಿಗಳ ಲೈಸೆನ್ಸ್ ಇಲ್ಲ. ಆಮೇಲೆ ಲೈಸೆನ್ಸ್ ಇಲ್ಲ ಅಂದ್ರೆ ಟ್ರೇಡ್ ಲೈಸೆನ್ಸ್ ತಗೊಂಡೇ ಇಲ್ಲ, ಹಾಗೆ ನಡೆಸ್ತಾ ಇದ್ದಾರೆ. ಅದನ್ನೇನಂತಾರೆ ಇದನ್ನ? ಇದು ಜವಾಬ್ದಾರಿ ಬಂದು ಅಧಿಕಾರಿಗಳು. ನಾವು ಅವರಿಗೆ ಎನ್ವೈರನ್ಮೆಂಟ್ ಇಂಜಿನಿಯರ್ಗೆ ವೆಹಿಕಲ್ ಕೊಡೋದು, ನೀವು ಇದನ್ನ ಇನ್ಸ್ಪೆಕ್ಟ್ ಮಾಡಿ ಅಂತ. ಅದಕ್ಕೆ ಪೆಟ್ರೋಲ್ ಆಗಲಿ, ಅದಕ್ಕೆ ಡ್ರೈವರ್ ಆಗಲಿ, ಅದಕ್ಕೆ ವೆಹಿಕಲ್ ಆಗಲಿ, ನಾವು ಒಬ್ಬ ಎನ್ವೈರನ್ಮೆಂಟ್ ಇಂಜಿನಿಯರಿಂಗ್ ಕೊಡೋದು. ಇದನ್ನೆಲ್ಲ ನೋಡಿ ಬರೀ ಹೊರಗಡೆಯಿಂದ ನೋಡ್ಕೊಂಡು ಎನ್ವೈರನ್ಮೆಂಟ್ ನೋಡೋದಲ್ಲ. ನಿಮಗೆ ಎದುರು ಕೊಡ್ತೀವಿ. ಅವ್ರಿಗಿಂತ ಹೈಯರ್ ಡೆವಲಪ್ಮೆಂಟ್ ಆಫೀಸರ್ ಬರ್ತಾನೆ, ಅವ್ರು ಮಾಡ್ತಿರೋದು ಸರಿ ಇದೆಯಾ ಅಂತ ಮಾನಿಟರ್ ಮಾಡಬೇಕು. ಅವ್ರಿಗಿಂತ ಮೇಲೆ ಝೋನ್ AC ಬರ್ತಾರೆ. ಇವರೆಲ್ಲರೂ ಮಾಡ್ತಿರೋ ನನ್ನ ಝೋನು ಪರ್ಫೆಕ್ಟ್ ಆಗಿದೆಯಾ ಅಂತ ಮಾನಿಟರ್ ಮಾಡಕ್ ಅಲ್ಲೊಬ್ಬ ಅಸಿಸ್ಟೆಂಟ್ ಕಮಿಷನರ್ ಅಂತ ನಾವು ಕೊಡ್ತೀವಿ. ಇಲ್ಲಿ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಬಿಟ್ರೆ ಇಲ್ಲಿ ಯಾವುದೇ ರೀತಿ ಪಾಲಿಕೆ ಲಾಸ್ ಅಲ್ಲಿ ಇರಲ್ಲ, ಯಾವುದೇ ರೀತಿ ಭ್ರಷ್ಟಾಚಾರನೂ ಇರಲ್ಲ. ನಾನು ಹೇಳಿದ್ದಲ್ಲ, ಈಗ ನಾವೇನ್ ಮಾಡಿದ್ವಿ, ಆ 40 ಅಂಗಡಿಗಳಲ್ಲಿ 3 ಅಂಗಡಿ ಬಿಟ್ಟು ಇನ್ನು ಉಳಿದವ್ರನ್ನೆಲ್ಲ ಕ್ಲೋಸ್ ಮಾಡಿಸಿದ್ವಿ. ಅದು ನಾನ್ ಮಾಡೋಂಥದ್ದಲ್ಲ, ನಾನು ಪಾಲಿಕೆ ಸದಸ್ಯಾಗಿ. ಅದು ಅಧಿಕಾರಿಗಳೇನ್ ಸ್ಯಾಲ್ರಿ ತಗೋತಾರೆ ಅವ್ರು ಮಾಡ್ಬೇಕು. 9 ಝೋನ್ ಅಲ್ಲಿ ನೀವು ಈ ತರ ಕಲೆಕ್ಟ್ ಮಾಡ್ತಾ ಹೋದ್ರೆ ಎಷ್ಟು ದುಡ್ಡು ಸಂದಾಯ ಆಗುತ್ತೆ ಪಾಲಿಕೆಗೆ? 1 ಲಕ್ಷ ಕಲೆಕ್ಟ್ ಆಗೋ ಕಡೆ ಒಂದು 10,000 ಮಾಡ್ಕೊಂಡು ನೆಕ್ಕೊಂಡು ತಿನ್ಕೊಂಡು ಬಂದ್ಬಿಟ್ಟಿರ್ತಾರೆ. ಇನ್ನು 90,000 ಕಾರ್ಪೊರೇಷನ್ ಕಟ್ಟೋದಿಲ್ಲ, ಲಾಸ್ ಆಗ್ತಿದೆ. ಅಂದ್ರೆ ಎಷ್ಟು ಟ್ಯಾಕ್ಸ್ ಕಟ್ತಾರೋ ಅದು 4-5 ಪಟ್ಟು ಲಾಸ್ ಖಂಡಿತ ಲಾಸ್ ಆಗ್ತಾ ಇದೆ. ಅನ್ಲೆಸ್ ನೀವು ಎಲ್ಲಿ ತನಕ ಸ್ಟ್ರಿಕ್ಟ್ ಮಾಡಲ್ವೋ ಪಾಲಿಕೆ, ಅದು ADC ಆಗಿರ್ಬೋದು ಅಥವಾ ಕಮಿಷನರ್ ಆಗಿರ್ಬೋದು, ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಅಫಿಷಿಯಲ್ಸ್ ನಿಮ್ ದಾರಿಗೆ ಬರಲ್ಲ. ಈಗ ಪಾಲಿಕೆ ಒಳಗಡೆ ನಿಂತ್ಕೊಂಡು ಅಂದ್ರೆ ಕೌನ್ಸಿಲ್ ಸಭೆ ಕೂಡ ನಿಂತ್ಕೊಂಡು ಒಂದಷ್ಟು ಇಶ್ಯೂಸ್ ಕೂಡ ನೀವು ಮಾಡಿದ್ರಿ. ಏನ್ ಅದನ್ನ ಔಟ್ಪುಟ್ ಏನ್ ಬಂತು? ಅವಾಗ ಒಂದು ಬ್ಯಾಗ್ ವಿಷಯ ನೀವು ತೆಗೆದ್ರಿ, ಅದಾದ್ಮೇಲೆ ಹೆಲ್ತ್ ಆಫೀಸರ್ದು ಎಷ್ಟೋ ವಿಷಯಗಳು ತೆಗೆದ್ರಿ, ಕೂಗ ಹಾಕಿದ್ರಿ. ಏನು ರಿಸಲ್ಟ್ ಬಂತು ಅದರಿಂದ? ಬ್ಯಾಗಿನ ವಿಷಯ ಹೇಳಿದ್ರೆ ಅದು ಸುಮಾರು 4 ಕೋಟಿ ಅಷ್ಟು ಹಗರಣ ಇದೆ. ಮೊನ್ನೆ ನೀವು ಸಾರಾ ಮಹೇಶ್ ಅವರು ಮೊದಲು ನಾವು ಕೌನ್ಸಿಲ್ ಅಲ್ಲಿ ಅದನ್ನ ರೈಸ್ ಮಾಡಿದ್ವಿ, ಬಿಕಾಸ್ ಅದು ನಮ್ಮ ಕಣ್ಣಿಗೆ ಬಿದ್ದಿದ್ದು. ಅದನ್ನ ನಾವು ರೈಸ್ ಮಾಡಿದ್ವಿ ಪಾಲಿಕೆನಲ್ಲಿ. ಸೊ ಕಮಿಷನರ್ ಅವರು ಆಯ್ತು ಇದನ್ನ ನೋಡ್ತೀನಿ ಅಂದ್ರು. ಈಗ 1 ಮಂತ್ ಆಗಿದೆ. ನಾನು ಈ ನೇರ ನಿಮ್ಮಿಂದ ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಆ 4 ಕೋಟಿ ಏನಿದೆ ಅದು ಕಡಿಮೆ ಅಮೌಂಟ್ ಅಲ್ಲ. ಯಾಕಂದ್ರೆ ನಾವು 100 ಕೋಟಿ ಉಳಿಸ್ಕೊಂಡಿದೀವಿ, ಕಾಂಟ್ರಾಕ್ಟರ್ಗಳಿಗೆ ಪೇಮೆಂಟ್ ಮಾಡಿಲ್ಲ. ಈ ತರ 4 ಕೋಟಿ ಎಲ್ಲೆಲ್ಲ ಹಗರಣಗಳಿವೆ, ಅದನ್ನ ತೆಗೆದ್ರೇನೆ ನಿಮಗೆ ಅರ್ಧ ಸಾಲ ತೀರೋಗ್ಬಿಡುತ್ತೆ. ಯಾರು ಕಾಂಟ್ರಾಕ್ಟರ್ಗಳಿಗೆ ಕೊಡುವಂತ ದುಡ್ಡುಗಳನ್ನ ನಾವು ಇದು ಮಾಡ್ಬೋದು. ಗೋಡನ್ ಅಲ್ಲಿ ಬ್ಯಾಗ್ ಬಿದ್ದಿದೆ, ಈಗ ಅದನ್ನ ನೀವು ಅಲ್ಲಿ
ಅಲ್ಲಿಂದ ತೆಗಿಬೇಕು ಅನ್ನೋದು ನಮ್ದು ಇದು ಕಮಿಷನರ್ಗೆ ಹೇಳಿದ್ 1 ತಿಂಗಳಾಗಿದೆ ನಾವು ಪಾಲಿಕೆಯಲ್ಲಿ ಗಲಾಟೆ ಮಾಡಿ. ಇನ್ನು ಈಗ ತನಕ ಯಾವುದೇ ರೀತಿ ರಿಸಲ್ಟ್ ತಗೊಂಡಿಲ್ಲ ಕಮಿಷನರ್ ಅವರು, ಯಾವುದೇ ರೀತಿ ಸ್ಟೆಪ್ ತಗೊಂಡಿಲ್ಲ. ಇದನ್ನ ಯಾವುದೇ ಕಾರಣಕ್ಕೂ ನಾವು ನಮ್ಮ ಸಾರ್ವಜನಿಕರಿಗೆ ಹಂಚಕ್ಕೆ ನಾವು ರೆಡಿ ಇಲ್ಲ. ಅದು ತುಂಬಾ ಲೋ ಕ್ವಾಲಿಟಿ, ಕಡಿಮೆ ಕ್ವಾಲಿಟಿ. ನೀವು ಒಬ್ಬರೇ ಹೋರಾಟ ಮಾಡಿದ್ರೆ ಆಗತ್ತಾ ಇಲ್ಲ ನೀವು ಪಾಲಿಕೆ ಎಲ್ಲಾ ಸದಸ್ಯರುಗಳು ಒಟ್ಟು ಮಾಡಿದ್ರೆ ಆಗತ್ತಾ? ಎಲ್ಲಾ ಸದಸ್ಯರು ಮಾಡಿದ್ರೆ ಒಳ್ಳೇದು. ಆಮೇಲೆ ಇನ್ನೊಂದೇನಂದ್ರೆ ಯಾವತ್ತೂ ನಾವು ಮುಂದೆ ಹೋಗ್ತಾ ಇರಬೇಕು. ಫಾಲೋ ಮಾಡಕ್ ಇಂಟ್ರೆಸ್ಟ್ ಇದ್ದವರು ನಮ್ ಜೊತೆ ಕೈ ಜೋಡಿಸ್ತಾರೆ, ಇಲ್ವಾ ಅವ್ರ ಪರವಾಗಿ ಇದ್ಬಿಡ್ತಾರೆ. ನಮ್ದಂತೂ ವಾಯ್ಸ್ ಇದ್ದೇ ಇರುತ್ತೆ. ಹಾಗೆ ನನ್ನ ಜೊತೆ ನಮ್ಮ ಕಮಿಟಿ ವಾಯ್ಸು ಇರುತ್ತೆ. ಕೆಲವೊಂದು ಹೋಟ್ಲ್ಗಳಿಗೆ ನೀವು ಹೋಗ್ತಾ ಇರ್ತೀರಾ, ಯಾವುದೋ ಎಣ್ಣೆಗಳು ಯೂಸ್ ಮಾಡ್ತಿರ್ತಾರೆ, ಅದು ಜನಗಳಿಗೆ ಅದು ಅನಾರೋಗ್ಯ. ಮತ್ತೆ ಇನ್ನೇನು ಹುಕ್ಕ ಬಾರ್ಗೂ ಕೂಡ ನೀವು ಎಂಟ್ರಿ ಕೊಟ್ಟಿದ್ದೀರಿ, ಅಲ್ಲೂ ಕೂಡ ನೀವು ಒಂದಷ್ಟು ಅನೈತಿಕ ಚಟುವಟಿಕೆಗಳನ್ನ ನೀವು ನೋಡಿದ್ರಿ. ನಾವು ಯಾವ ತರ ಪ್ರಜೆಗಳನ್ನ ನಾವು ಕೊಡ್ತಾ ಇದೀವಿ ಸಮಾಜಕ್ಕೆ. ರಿಯಲಿ ವಿ ಆರ್ ಡಿಸ್ಟ್ರಾಯಿಂಗ್ ದ ಲೈಫ್ ಆಫ್ ದ ಯೂತ್ಸ್ ಅನ್ಸುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ದಿಸ್ ಹುಕ್ಕಾ ಬಾರ್, ಯಾಕಂದ್ರೆ ಅದ್ರ ಲೈಫೇ ಇಲ್ಲ. ನೀವು ಹೇಳ್ದಾಗೆ ತುಂಬಾ ದೊಡ್ಡವರೆಲ್ಲ ಇದನ್ನ ಮಾಡ್ತಾ ಇದ್ದಾರೆ, ಒಪ್ಕೊಳ್ಳೋಣ. ಆದ್ರೆ ಬಲಿ ಆಗ್ತಿರೋದು ಯಾರು? ದೊಡ್ಡವರು ಅವ್ರ ದುಡ್ಡುಗೋಸ್ಕರ ಮಾಡ್ತಿರಾದ್ರೆ ಬಲಿ ಆಗ್ತಿರೋದು ಯಾರು? ನಮ್ಮ ಅವ್ರ ಮಕ್ಳೇ ಇಂಡೈರೆಕ್ಟ್ ಆಗಿ ಬಲಿ ಆಗ್ತಾರೆ. ಆ ಹುಕ್ಕಾ ಬಾರ್ಗ್ ಒಂದ್ಸತಿ ನೀವು ಹೋಗಿ, ಯಾವುದೇ ಹುಕ್ಕಾ ಬಾರ್ಗ್ ಹೋಗಿ ಆ ವಾತಾವರಣ ನೋಡಿದ್ರೆ ನಿಜವಾಗ್ಲೂ ನಾವು ಒಬ್ಬ ಯಂಗ್ ಅಂಡ್ ಎನರ್ಜೆಟಿಕ್ ಅಂಡ್ ಕ್ವಾಲಿಫೈಡ್ ಯೂತ್ಸ್ ನಾವು ಸಮಾಜಕ್ಕೆ ಕೊಡ್ತಾ ಇದೀವ. ಖಂಡಿತ 100%. ಈ ಸೌಂಡ್ ಮಾಡೋದ್ರಿಂದ ಬೇರೆ ಕಡೆ ನಿಮ್ಗೆ ಕಾಲ್ ಬರುತ್ತೆ, ಯಾಕ್ರಿ ಮೇಡಮ್ ಸೌಂಡ್ ಮಾಡ್ತೀರಾ ನೀವು? ಖಂಡಿತ ಸರ್. ದುಡ್ಡು ಬಿಡುಗಡೆ ಆಗಿರ್ಬೇಕಂದ್ರೆ ಎಷ್ಟೊಂದೆಲ್ಲ ಹೋರಾಟ ಮಾಡ್ತೀರಾ ನೀವು ಜಾಸ್ತಿ? ಸರ್ ದುಡ್ಡು ಬಿಡುಗಡೆ ಇಲ್ಲ, ಖಂಡಿತ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತು. ಆಮೇಲೆ ನೀವು ಎಲ್ಲೇ ಹೋಗಿ ನಂದು ಐಡೆಂಟಿಫಿಕೇಶನ್ ಚೆನ್ನಾಗಿದೆ. ಹೋಟೆಲಿಗೆ ಹೋದಾಗ ಕಳಪೆ ಏನೋ ರಿಪೀಟೆಡ್ ಆಯಿಲ್ಸ್ನ ಯೂಸ್ ಮಾಡ್ತಾರೆ. ಸುಮಾರು ನಾನು ಹೋಟೆಲಲ್ಲಿ ಹೇಳಿದ್ದೀನಿ, ರಿಪೀಟೆಡ್ ಆಯಿಲ್ನ ಯೂಸ್ ಮಾಡ್ತಿದ್ದೀರಿ, ಇದರಿಂದ ಬರೋ ಅಂಥ ಸಾರ್ವಜನಿಕರಿಗೆ ಕ್ಯಾನ್ಸರ್ ಕೊಡ್ತಾ ಇರ, ಬೇರೆ ಏನೂ ಇಲ್ಲ. ಮಕ್ಳು ಕರ್ಕೊಂಡ್ಬರ್ತಾರೆ, ಪ್ರೆಗ್ನೆಂಟ್ಸ್ ಬರ್ತಾರೆ, ಬಾಣ್ತೀರು, ಬಸ್ ಎಲ್ಲರೂ ಬಂದಿರ್ತಾರೆ. ಅವ್ರಿಗೆ ನೀವು ಈ ಆಯಿಲ್ ಕೊಡೋದ್ರಿಂದ ತಿನ್ನುವಾಗ ಅಥವಾ ನೋಡೋದಕ್ಕೆ ನಮಗೆ ಬಹಳ ಖುಷಿಯಾಗಿರುತ್ತೆ. ಇರ್ತಾರೆ ಅವರಿಗೆ ಕರಳು ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ಕು, ಆಸಿಡಿಟಿನೂ ಏನೋ ಒಂದಿರುತ್ತೆ. ನಾವು ಬಂದವರಿಗೆ ವಾಟರ್ ಇಂದ ಹೇಗೆ ಉತ್ಪತ್ತಿ ಆಗ್ತಿದ್ಯೋ ಹಾಗೆ ಆಯಿಲ್ ಇಂದ ಕೂಡ ಹಾಗೆ ಅಷ್ಟೇ. ಖಂಡಿತ ಸರ್. ಅದರಿಂದ ನಾನು ಹೇಳಿದ್ನಲ್ಲ, ನೇರ ನಿಮಗೆ ಕ್ಯಾನ್ಸರ್ ಬರುವಂತ ಚಾನ್ಸಸ್ ಇರುತ್ತೆ. ಹೆಲ್ತ್ ಕಮಿಟಿಗೆ ಬಂದಿರಿ, ಅಲ್ಲಿ ಒಬ್ರು ಅಧ್ಯಕ್ಷರು ಕೂಡ ಒಂದು ಖಡಕ್ ಆಗಿರ್ಬೇಕು. ಏನು ಅಂತಂದ್ರೆ ಅವ್ರು ಆರ್ಡರ್ ಮಾಡೋ ತರ ಇರಬೇಕು. ಇಲ್ಲ ಒಂದ್ ಕಡೆ ನಿಮ್ಮ ಅಧ್ಯಕ್ಷರು ಅಷ್ಟೊಂದು ನಿಮ್ಗೆ ಕೋಆಪರೇಟ್ ಮಾಡ್ತಿಲ್ವಾ, ನಿಮ್ಗಳ ಮಧ್ಯೆ ಸಾಮರಸ್ಯ ಇಲ್ವಾ ಅಂತ. ಅದು ಏನಾಗ್ಬಿಟ್ಟಿದೆ ಈ ಹೆಲ್ತ್ ಕಮಿಟಿಯಲ್ಲಿ, ನಿಮ್ಮ ಒಬ್ರು ಸೌಂಡ್ ಕೇಳ್ತಾ ಇರ್ತೀವಿ, ಮತ್ತೆ ಪಲ್ಲವಿ ಬೇಗ ಮತ್ತೆ ಇನ್ನೊಬ್ರು ಕಾರ್ಪೊರೇಟ್ ಇದ್ರೆ ಅವ್ರ ಸೌಂಡ್ ಮಾತ್ರ ಕೇಳ್ತಾ ಇರ್ತೀವಿ, ಬೇರೆ ಯಾರು ಸೌಂಡ್ ಮಾಡೋಲ್ಲ, ಎಲ್ಲ ಮಲ್ಬಿಟ್ಟಿದಾರ ಅಂತ. ಇಲ್ಲ ಅಲ್ಲಿ ಇನ್ನೂ ಇದ್ದಾರೆ. ರಮೇಶ್ ಅವರಿದ್ದಾರೆ, ನಮ್ಮ ಮೇಟ್ಗಳ್ಳಿ ಅವರು, ಆಮೇಲೆ ಪ್ರದೀಪ್ ಚಂದ್ರ ಅವರು ಇದ್ದಾರೆ, ಕೆಸೆ ಅವರು. ಎಸ್, ನಾವ್ ಎಲ್ಲರೂ ಇದೀವಿ. ಬಟ್ ಇಲ್ಲಿ ಅಧ್ಯಕ್ಷರು ಏನಾಗ್ಬಿಟ್ಟಿದ್ದಾರೆ, ಸ್ವಲ್ಪ ಲೇಡಿ ಸಾಫ್ಟ್ ಇದ್ದಾರೆ. ಬಹುಶಃ ನಮ್ಮ ವಾಯ್ಸ್ ಜೋರಿದ್ಯೇನೋ. ಆಮೇಲೆ ನಾವ್ ಎಲ್ಲದಕ್ಕೂ ಸ್ವಲ್ಪ ಅವರು ಅದು ಪಾರ್ಟಿ ಇದು ಅದು ಯಾವ ತರ ಒಂಥರ ಗೊಂದಲಗಳಿವೆ. ಈ ತರ ಸಿಸ್ಟಮ್ಸ್ ಕೂಡ ನಮ್ಗೆ ಮಾರಕನೇ. ಅದೇ ಏನಾಗುತ್ತೆ, ಒಂದು ಇವರು ಹೆಡ್ ಆಫ್ ದ ಕಮಿಟಿ ಅಂದ ತಕ್ಷಣ ಅವರು ನಮ್ನೆಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು. ಬಟ್ ಇಲ್ಲಿ ಯಾವಾಗ್ಲೂ ಏನಂದ್ರೆ ಲೀಡರ್ ಆದವರು ಸ್ಟ್ರಾಂಗ್ ಆಗಿದ್ರೆ ಕಮಿಟಿ ಸ್ಟ್ರಾಂಗ್ ಆಗಿರುತ್ತೆ. ಕಮಿಟಿ ಇದೆ, ವರ್ಕ್ ಕಮಿಟಿ ಇದೆ, ಸ್ಮಶಾನಕ್ಕೆ ಕೂಡ ಒಂದು ಕಮಿಟಿ ಇಲ್ಲ. ಸ್ಮಶಾನದ್ದು ಏನು ಜನಗಳಿಂದ ಟ್ಯಾಕ್ಸ್ ತಗೋತಾ ಇದೀವಿ ಪಾರ್ಕ್ ಮೇಂಟೆನೆನ್ಸ್ಗೆಲ್ಲ, ಹಾಗೇನೆ ಅಲ್ಲಿಂದ ಒಂದಷ್ಟು ಲಕ್ಷ ದುಡ್ಡಿದೆ. ಆ ದುಡ್ಡು SC ST ಸ್ಮಶಾನಗಳಿಗೆ ನೀವು ಉಪಯೋಗಿಸ್ಬೇಕು ಅಂತೇಳಿ ನಾನು ಆ ಲಿಸ್ಟನ್ನು ತೊಗೊಂಡಿದ್ದೀನಿ. ಸಾಧ್ಯವಾದ್ರೆ ನಿಮಗೂ ಕೊಡ್ತೀನಿ. ಏನಂದ್ರೆ ಎಷ್ಟು ಸ್ಮಶಾನ ಬರುತ್ತೆ ಅದಕ್ಕೆ ಆ ಸ್ಮಶಾನದ ಅಭಿವೃದ್ಧಿ. ಯಾಕಂದ್ರೆ ನಾನು ಅದನ್ನು ಮುಕ್ತಿಧಾಮ ಅಂತ ಮಾಡಬೇಕು ಅಂತ ನಾನು ಪಲ್ಲವಿ ಬೇಗಂ ಅವರು 2 years ಹಿಂದೆನೆ, ಸ್ಮಶಾನ ಅನ್ನೋದನ್ನು ಬಿಟ್ಬಿಡಿ, ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದಕ್ಕೆ ಮುಕ್ತಿಧಾಮ, ಯಾಕಂದ್ರೆ ನಾವು ಹೋದ್ಮೇಲೆ ಮುಕ್ತಿ ಸಿಗೋದ ಅಲ್ಲಿ ನಮಗೆ ಶಾಂತಿ ಬೇಕು. ಆಯ್ದ ಶಾಂತಿಧಾಮ ಅಥವಾ ಮುಕ್ತಿಧಾಮ ಅನ್ನೋ ಹೆಸರನ್ನ ನಾವಲ್ಲಿ ನಾಮಕರಣ ಮಾಡಲೇಬೇಕು. ಅದು ನಮ್ಮ ಇಂಟೆನ್ಷನ್ ಇದೆ. ಈಗ ಆಲ್ರೆಡಿ ನಾವು ಕಮಿಷನರ್ಗೆ ಅದನ್ನ ತಲುಪಿಸ್ತಾ ಇದ್ದೀವಿ. ಅದನ್ನ ನಾವು ಮುಕ್ತಿಧಾಮ ಅಂತ ಸ್ಮಶಾನದ ಹೆಸರಿಗೆ ಒಂದು ಮುಕ್ತಿ ಕೊಡಬೇಕು. ಯಾವುದೇ ಕಾರಣಕ್ಕೂ ಮುಕ್ತಿ ಕೊಡಲಿಲ್ಲ, ಸತ್ಮೇಲಾದ್ರೂ ಮುಕ್ತಿ ಕೊಡಿ. ಹೌದು, ಚಿರಶಾಂತಿ ಹೊಂದೋದು ಅಲ್ಲೇನೆ. ಆಮೇಲೆ ಇನ್ನೊಂದೇನಂದ್ರೆ ಸಾರ್ವಜನಿಕರಲ್ಲಿ ನಾನು ಹೇಳೋದು, ನಿಮ್ಮ ಇದ್ರ ಮುಖಾಂತರ ಯಾವತ್ತು ಸ್ಮಶಾನದಲ್ಲಿ ಅಲ್ಲಿ ಸಮಾಧಿ ಕಟ್ಟೋ ಹಾಗಿಲ್ಲ ರೂಲ್ಸ್ ಪ್ರಕಾರ. ಯಾಕಂದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ ಬೆಳೀತಾ ಇದೆ. ಇವಾಗಲೂ ನಮ್ಮ ಅಜ್ಜಿದು ತಾತಂದು ಅಂತ ಹೇಳಿ ಒಂದು ಇದನ್ನ ಇಟ್ಕೋತಾರೆ. ಆದ್ರೆ ಅದು ಸ್ಮಶಾನ ಕಟ್ಟೋ ಹಾಗಿಲ್ಲ. ಈಗ ನಾವು ಒಡ್ಸಕ್ ಹೋದ್ರೆ ಸಾರ್ವಜನಿಕರಿಗೆ ಅಲ್ಲ ಏನೋ ಒಂದು ಎಮೋಷನಲ್ ಫೀಲಿಂಗ್ಸ್ ಇರುತ್ತೆ. ಎಸ್, ಹಾಗಾಗಿ ಇಲ್ಲ ನೀವು ಕಟ್ಟೋದನ್ನ ನಿಲ್ಲಿಸ್ಬೇಕು. ಯಾವುದು ಸಮಾಧಿಗಳನ್ನ ಅಲ್ಲಿ ಅರಮನೆ ತರ ಕಟ್ಬಿಟ್ಟಿರ್ತಾರೆ ಸಮಾಧಿಗಳನ್ನ, ಅದನ್ನ ಕಟ್ಟೋದ್ ನಿಲ್ಲಿಸಿ. ಯಾಕಂದ್ರೆ ನಿಮ್ಮ ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಜಾಗನೇ ಇರೋದಿಲ್ಲ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ಸ್ಮಶಾನಗಳನ್ನ ಇದ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಂಕ್ರೋಚ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮ ಗಾಂಧಿನಗರ ಸ್ಮಶಾನ ಏನಿದೆ ಮಹದೇವಪುರ ರೋಡಲ್ಲಿ, ಅದು ಪೂರ್ತಿ ಎಂಕ್ರೋಚ್ ಆಗಿದೆ. ಇದ್ರ ಬಗ್ಗೆ ನಾನು ಫೈಟು ಮಾಡಿದೆ. ಆದ್ರೆ ಅಲ್ಲಿರೋದೆಲ್ಲ ಇದ್ರದ್ದು ಅಂಗಡಿಗಳು, ಏನದು ಆಟೋಮೊಬೈಲ್ ಅಂಗಡಿಗಳು 20 ವರ್ಷದಿಂದ ಇದಾವೆ. ಆಗಿದ್ದ ಕಾರ್ಪೊರೇಟರ್ಗಳು ಏನ್ ಮಾಡ್ತಿದ್ರು, ಯಾಕೆ ಈಗ ನಾವೇ
ಎಫರ್ಟ್ ಹಾಕಿದಾಗ ಎಂಕ್ರೋಚ್ ಮಾಡಕ್ಕೆ ಹಿಂಗ್ ಬಿಟ್ರು ಸ್ಮಶಾನಗಳನ್ನ. ಈಗಲೂ ನೀವು ಬಂದು ನೋಡ್ಬೋದಲ್ಲಿ ಮಾದೇವಪುರ ಸ್ಮಶಾನ ಆಗಲಿ ಅಥವಾ ಇನ್ನೊಂದು ಆದಿ ಜಾಂಬವ ಸ್ಮಶಾನ ಆಗಲಿ, ಇವೆಲ್ಲ ಯಾಕೆ ಎಂಕ್ರೋಚ್ ಆಗ್ತಿದ್ವಿ? ಬರೀ ಇದೊಂದೇ ಅಲ್ಲ, ನಮ್ದು 30 ಸ್ಮಶಾನಗಳಿಗೆ ನಾವೀಗ ಇದು ಮಾಡ್ಬೇಕಂತ ಇದ್ದೀವಿ. ಇದಕ್ಕೊಂದು ಕಮಿಟಿ ಮಾಡಿ, ಹೇಗೆ ಹೆಲ್ತ್ ಕಮಿಟಿ, ವರ್ಕ್ ಕಮಿಟಿ, ಆಡಿಟ್ ಕಮಿಟಿ, ಫಿನಾನ್ಸ್ ಕಮಿಟಿ ಅಂತಿದೆಯೋ, ಸ್ಮಶಾನಗಳಿಗೂ ಒಂದು ಕಮಿಟಿ ಮಾಡಿ. ಯಾವುದೋ ಒಂದು ಅಂಬಾಳೆ ಅಣ್ಣಯ್ಯ ಅಂತ ಹೇಳಿ ಅದೊಂದು ಸ್ಕೂಲಿಗೆ ನೀವು ಕಮಿಟಿ ಮಾಡ್ತೀರಾ, ಯಾಕೆ ಕಮಿಷನರ್ ಅವರು ಇದಕ್ಕೆ ಕಮಿಟಿ ಮಾಡಬಾರ್ದು, ಸ್ಮಶಾನದ ಕಮಿಟಿ ಮಾಡಬಾರ್ದು, ಅಥವಾ ಈ ಹೆಲ್ತ್ ಕಮಿಟಿಯಲ್ಲೇ ಅದು ಒಂದು ಪಾರ್ಟ್ ಆಫ್ ಕಮಿಟಿ ಆಗಬೇಕು ಅನ್ನೋದನ್ನ ನಾವು ಕಮಿಷನರ್ ಹತ್ರ ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ವಿ. ಅದು ನಮ್ಮ ಟೈಮಲ್ಲೇ ಇನ್ನು 2 ತಿಂಗಳಲ್ಲಿ ಅಥವಾ 1 ತಿಂಗಳಲ್ಲಿ ಕಮಿಟಿ ಅನ್ನೋದೊಂದು ಆಗಲೇಬೇಕು. ಆಗಲಿಲ್ಲ ಅಂದರೆ ಹೆಲ್ತ್ ಕಮಿಟಿ ಒಳಗೆ ಇದು ಒಂದು ಪಾರ್ಟ್ ಬರಬೇಕು. ದಿಸ್ ಶುಡ್ ಬಿ ಎ ಕಂಪಲ್ಸರಿ. ಪಾರ್ಕ್ ಡೆವಲಪ್ಮೆಂಟಿಗೆ ನೀವು ದುಡ್ಡನ್ನು ಖರ್ಚು ಮಾಡ್ತೀರಾ, ಯಾಕೆ ಸ್ಮಶಾನ ಡೆವಲಪ್ಮೆಂಟ್ ಮಾಡಲ್ಲ? ಅಲ್ಲಿ ಯಾಕೆ ಅನೈತಿಕ ಚಟುವಟಿಕೆ, ನೀವು ಗಾಂಜಾ ಮಾಡೋರಾಗ್ಲಿ, ಗಾಂಜಾ ಇದು ಎಲ್ಲ ಸ್ಮಶಾನಗಳಲ್ಲೂ ಇರುತ್ತೆ. ಆಮೇಲೆ ಹೊಡೆದಾಟಗಳು ಎಲ್ಲೂ ಇಲ್ಲ. ಅವರಿಗೆ ತುಂಬಾ ಸೈಲೆಂಟ್ ಆಗಿರೋ ಏರಿಯಾ ಅಂದ್ರೆ ಕತ್ಲೆ ಆಗಿರೋದು ಸ್ಮಶಾನಗಳು. ಲೈಟ್ ಇಲ್ಲ, ಅದಕ್ಕೊಬ್ಬ ವಾಚ್ಮೆನ್ ಇಲ್ಲ, ಅದಕ್ಕೆ ನೋಡ್ಕೊಳ್ಳೋನಿಲ್ಲ. ಹಾಗಾದ್ರೆ ಯಾವ ತರ ಸ್ಥಿತಿಯಲ್ಲಿ ನಾವಿದ್ದೀವಿ? ಖಂಡಿತ ಸರ್, ನಾನು ರೇಸ್ ಮಾಡಿದ್ದೀನಿ, ಪಲ್ಲವಿ ಅವರು ರೇಸ್ ಮಾಡಿದ್ದಾರೆ. ಆದ್ರೆ ಅವಾಗ ಹಿಂದೆ ಹೆಗ್ಡೆ ಅವರು ಇದ್ರು, ಮಾಡ್ತೀನಿ ಅಂದ್ರು, ಅವ್ರು ಹೋದ್ರು. ಇವಾಗ ಇವ್ರು ಬಂದಿದ್ದಾರೆ, ಮಾಡ್ತೀವಿ. ಅದಕ್ಕೆ ನಾವೇನ್ ಮಾಡಿದೀವಿ, ನಮ್ಗೊಂದು ಅಧಿಕಾರ ಕೊಟ್ಟಿದ್ದೀರಾ ಕಮಿಟಿ ಅಂತ. ಈ ಕಮಿಟಿ ಮುಖಾಂತರ ಆದಷ್ಟು ಸ್ಮಶಾನದಲ್ಲಿ ಏನು ದುಡ್ಡಿದೆಯೋ ಅದನ್ನ ಸ್ಮಶಾನದ ಅಭಿವೃದ್ಧಿಗೆ ಅಟ್ಲೀಸ್ಟ್ 1 ವರ್ಷಕ್ಕೆ ನೀವು 1 ಸ್ಮಶಾನ ರೆಡಿ ಮಾಡಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಡೆವಲಪ್ಮೆಂಟ್ ಆಗಿರೋದು. ಇದು ಮಾಡಕ್ ಸಾಧ್ಯ ಯಾವಾಗ ಅಂದ್ರೆ, ಅಗೇನ್ ಐ ವಿಲ್ ಕಮ್ ಬ್ಯಾಕ್, ನೀವು ಕ್ವಾಲಿಫೈಡ್ ಇದ್ರೆ ಅದನ್ನ ಯಾವುದನ್ನ ಬೇಕು. ಇಷ್ಟು ವರ್ಷ ಯಾರೂ ಸ್ಮಶಾನದ ಹಣ ಎಷ್ಟಿದೆ ಅಂತ ತೆಗ್ದಿರ್ಲಿಲ್ಲ. ಈ ಸತಿ ಫಸ್ಟ್ ಟೈಮ್ ನಾವು ಸ್ಮಶಾನದ ಹಣ ಎಷ್ಟಿದೆ ಇದನ್ನ ನೀವು ತೆಗಿಬೇಕು, ಆಮೇಲೆ ಆಯಾ ಸ್ಮಶಾನಗಳಿಗೆ ಅಭಿವೃದ್ಧಿಗೆ ಕೊಡಬೇಕು ಅಂತ ಮಾಡಿರೋದು ಈ ಸತಿ ನಾವೇ ಫಸ್ಟ್ ಟೈಮ್. ಓಕೆ, ನೀವೇನು ಇಷ್ಟೊಂದು ಮಾತಾಡ್ತೀರಾ? ನೀವು ನಮಗೆ ಮಾತಾಡಕ್ ಬಿಡಲ್ವಲ್ಲ ಸರ್? ಎಷ್ಟು ಜನ ಕಾರ್ಪೊರೇಟರ್ ಇದ್ದಾರೆ? 65 ಜನ ಕಾರ್ಪೊರೇಟರ್ ಇದ್ದಾರೆ. 65% ಬದಲಾವಣೆ, ಜಸ್ಟ್ 1% ಬದಲಾವಣೆ ಆದ್ರೆ ಏನಂತಾರೆ ಮೇಡಮ್? ಖಂಡಿತ. ಆದ್ರೆ ನಾವು ಅನ್ಕೊಂಡು ಲೈಫ್ ನಮಗೆ ಸಿಗುತ್ತೆ. ಈಗ ಅವ್ರು ಬಿಟ್ಟಿರೋದಕ್ಕೆ ಮಾತಾಡಕ್ಕೆ ಅವಕಾಶ ಸಿಕ್ತು, ಮಾತಾಡ್ತಾ ಇದ್ರಿ, ಮತ್ತೆ ಅವ್ರಿಗೆ ಮಾತಾಡಿಸಿದ್ರಿ. ಮಾಲ್ ವಿಷಯಕ್ಕೆ ಬಂತು. ಈಗ ನಿಮ್ಮ ಏರಿಯಾದಲ್ಲಿ ಮಾಲ್ ಇದೆ, ಒಳ್ಳೆ ಕಮರ್ಷಿಯಲ್ ಇದೆ ಸರ್. ನನಗೆ ಆ ಮಾಲು ಪಕ್ಕದ ವಾರ್ಡಿಗೆ ಬರುತ್ತೆ, ನನಗೆ ಅವರಿಗೆ ಬಾರ್ಡರ್ ಅಲ್ಲಿ ಇದೆ ಅದು. ಸೊ ನಾನು ಅದನ್ನ ಹೋಗಿದಾಗ ಯಾವುದೇ ಟ್ರೇಡ್ ಲೈಸೆನ್ಸ್ ಇರಲಿಲ್ಲ ಆ ಮಾಲ್ ಅಲ್ಲಿ. ಆಮೇಲೆ ಇದನ್ನ ನಾವು ಕಮಿಷನರ್ ಅವ್ರಿಗೆ ನಮ್ಮ ಕಮಿಟಿಯಿಂದನೂ ನಾವು ಕೊಟ್ಟಿದ್ವಿ. ಯಾಕೆ ಅವರಲ್ಲಿ ಟ್ರೇಡ್ ಲೈಸೆನ್ಸ್ ಇಲ್ಲ? ಪಾಲಿಕೆಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಪಾಲಿಕೆಗೆ ಬರುವಂತ ದುಡ್ಡು ಏನ್ ಅನ್ಯಾಯ ಆಗಿದೆ ಅದು ಸಂದಾಯ ಆಗ್ಲೇಬೇಕು. ಸರ್ಕಾರ ಏನ್ ನೋಡ್ತಾ ಇದೆ, ಸರ್ಕಾರ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು. ನಮ್ಮ ಅಧಿಕಾರಿಗಳನ್ನ 3 ವರ್ಷಕ್ಕಿಂತ ಹೆಚ್ಚು ಯಾರನ್ನೂ ಇಟ್ಕೋಬಾರ್ದು. ನೋಡಿ, IAS ದೊಡ್ಡ ಹುದ್ದೆಯನ್ನು ಕೂಡ ಮೇಂಟೈನ್ ಮಾಡ್ತಿರೋದು ಅವ್ರು ಕೆಳ ಹಂತದ ಅಧಿಕಾರಿಗಳು. ಖಂಡಿತ. ಅಂದ್ರೆ IAS ಅಧಿಕಾರಿ ಅವನಿಗೆ ಕಮಿಷನರ್ಗೆ ಏನು ಗೊತ್ತಾಗಲ್ಲ. ಅವ್ರೇನ್ ಮಾಡ್ತಾರೆ, ಬರೀ ಸೈನ್ ಹಾಕಿ, ಹೌದಾ ಇವ್ರು ಇಲ್ಲೋದ್ರ ಅಲ್ಲೋದ್ರ ಸೈನ್ ಹಾಕ್ತಾರೆ ಅಷ್ಟೇನೆ IAS ಆಫೀಸರ್ಸು. ಆದ್ರೆ ಕೆಳಗಡೆ ಅವ್ರಿಗಿಂತ ಕೆಳಗಿರ್ತಾರಲ್ಲ ಯಾರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳು, ಅವ್ರುಗಳು ಇಡೀ ಅಡ್ಮಿನಿಸ್ಟ್ರೇಷನ್ ಆಟ ಆಡ್ತಾ ಇರ್ತಾರೆ. ಓಕೆ ಮೇಡಮ್, ಆಯ್ತು. ಈಗ ಅಧಿಕಾರಿಗಳು ತಪ್ಪು ಮಾಡಿದಂತ ಫೈಲ್ಗಳು ತಗೊಂಡೋಗಿ IAS ಆಫೀಸರ್ ಮುಂದೆ ಕೂತ್ಕೊಂಡು ನಾವು ಕೇಳೋ ಸ್ಪೇಷಲ್ಸ್ ಇಲ್ವಲ್ಲ ಮೇಡಮ್? ಅವ್ರು ಆಕ್ಷನ್ ತಗೊಳ್ಳಲ್ವಲ್ಲ? ನಾವು ಕೊಟ್ಟಿರ್ತೀವಿ 16 ಕೋಟಿ. ನೀವು ಹೇಳಿದ 16 ಕೋಟಿ ತುಂಬಾ ದೊಡ್ಡ ಅಮೌಂಟ್. ಈಗ ಮಾಲಲ್ಲಿ 4 ಕೋಟಿ, ಅದು ತುಂಬಾ ದೊಡ್ಡ ಅಮೌಂಟ್. ಎಷ್ಟೊಂದು ಕೋಟಿ ಬ್ಯಾಗ್ ಇಂದು 4 ಕೋಟಿ ಇದೆ. ಆಮೇಲೆ ಮಾಲ್ ಅಲ್ಲಿ 7 ಕೋಟಿ ಬರಬೇಕು. ಯಾಕೆ ಇದು 7 ಕೋಟಿ ಬರ್ತಿಲ್ಲ? ನಾನು ಕಮಿಷನರ್ ಅಧಿಕಾರನೇ ಇಲ್ವಾ ಅಥವಾ ಯಾಕೆ? ಖಂಡಿತ ಇಲ್ಲ ಸರ್. ಒಬ್ಬ IAS ಆಫೀಸರ್ ಅಂದ್ರೆ ಹಿ ಇಸ್ ದ ಕಮಿಷನರ್ ಆಫ್ ಕಾರ್ಪೊರೇಷನ್. ಅಂದ್ರೆ ಇಡೀ ಮೈಸೂರು ವ್ಯಾಪ್ತಿಗೆ ಕಾರ್ಪೊರೇಷನ್ ಏನ್ ಬರುತ್ತೆ ಅದು ಅವರಿಗೆ ಕೆಪಾಸಿಟಿ ಇರುತ್ತೆ. ಆದ್ರೆ ಯಾವಾಗ ಕಮಿಷನರು ಇವ್ರ ಮೇಲೆ ಅವ್ರ ಮೇಲೆ ಡಿಪೆಂಡ್ ಆಗ್ತಾರೆ, ಆವಾಗ ಈ ಕೆನಾಟ್ ಗಿವ್ ದ ರಿಯಲ್ ಜಸ್ಟಿಸ್. ರಣ ಹಂದಿಗಳಾಗಿರುವಂತ ಅಧಿಕಾರಿಗಳನ್ನ, ರಣ ಹದ್ದುಗಳನ್ನ ನೀವು ತೆಗೆದಾಕ್ಬೇಕು. ಇಲ್ಲಾಂದ್ರೆ ಅಲ್ಲಿ ತನಕ ಪಾಲಿಕೆಗಳು ಉದ್ಧಾರ ಆಗಲ್ಲ, ಅಭಿವೃದ್ಧಿ ಯಾವುದೇ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅವ್ರಿಗಿಂತ ಕೆಳಗಿರುವಂಥವ್ರು ಎಲ್ಲರೂ ಸಫರ್ ಪಡ್ತಾ ಇರ್ತಾರೆ, ಯಾರು ಹೇಳಕ್ ಹೋಗಲ್ಲ. ಬಟ್ ನಾನು ಯಾವುದೇ ರೀತಿ ಸ್ಯಾಲ್ರಿ ತಗೊಳ್ಳೋಳಲ್ಲ, ನಾನೊಬ್ಳು ಜನಪ್ರತಿನಿಧಿ. ಹಾಗಾಗಿ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಪಾಲಿಕೆ ಕುಂಠಿತ ಆಗೋದಕ್ಕೆ ತುಂಬ ವರ್ಷದಿಂದ ಇರುವಂಥ ಅಧಿಕಾರಿಗಳೇ ನೇರ ಹೊಣೆ. ಇದಕ್ಕೆ ಕಮಿಷನರ್ ಆಗಲಿ, ನೀವು ಉಸ್ತುವಾರಿ ಸಚಿವರ ಹತ್ರನೂ ಕೇಳ್ಕೊಳ್ಳಿ. ನಾವೆಲ್ಲರೂ ಮನವಿ ಮಾಡಿದ್ದೀವಿ. ಇಂಥ ಅಧಿಕಾರಿಗಳು ಭ್ರಷ್ಟ ಆಗಿರ್ತಾರೆ, ಅಲ್ಲೇ ಕೂತು ಅವರು ತಿಂದು ಭಾಳ ಭ್ರಷ್ಟವಾಗಿರ್ತಾರೆ, ಅಂಥವ್ರನ್ನ ತೆಗೆದಾಕಿ. ಇದು ನಮ್ಮ ಇದು. ಯಾಕೆಂದ್ರೆ ಈ ಹಿಂದೆ ನಾನು ಸ್ಟ್ರೈಕ್ ಮಾಡಿದಾಗಲೂ ಹೇಳಿದ್ದೆ, ಭ್ರಷ್ಟ ಇರೋದೇ ಅಧಿಕಾರಿಗಳಿಂದ. ದಯಮಾಡಿ ಅಧಿಕಾರಿಗಳು ತೆಗೀರಿ. ನಾವು 5 ವರ್ಷಕ್ಕೆ ಹೋಗ್ತೀವಿ ಬರ್ತೀವಿ, ಇವತ್ತು ನಾನಿದ್ದೀನಿ, ನಾಳೆ ಇನ್ನೊಬ್ರು ಬರ್ಬೋದು. ಬಟ್ ಅಧಿಕಾರಿಗಳು ಕರೆಕ್ಟ್ ಆಗಿರಬೇಕು. ಅವಾಗ ಎಂಥ ಜನಪ್ರತಿನಿಧಿನೇ ಆಗಲಿ ಇದನ್ನ ಮೋಸ ಮಾಡೋ ಅಂದ್ರೆ ಖಂಡಿತ ಅವ್ನು ಮಾಡಲ್ಲ. ಯಾವಾಗ ಅಲ್ಲಲ್ಲೇ ಕೂತು ಅಲ್ಲಲ್ಲೇ ಬೆಳೆದು ಅಲ್ಲೇ ದಷ್ಟಪುಷ್ಟವಾಗಿರ್ತಾರೆ, ಅವರವರೇ ಏನಾದ್ರು ಗುಂಡಿ ತೋಡಿ ಅವರು ಇದು ಮಾಡ್ತಾ ಇರ್ತಾರೆ, ಅದು ಪಾಲಿಕೆಗೆ ಲಾಸ್ ಆಗುತ್ತೆ. ಒಬ್ಬ ಹೆಣ್ಣುಮಗಳು ಗಟ್ಟಿ ಗುಂಡಿಗೆ ಇರುವಂತಹ, ಗಂಡಸಿನ ಗುಂಡಿಗೆ ಇರುವಂತಹ ಹೆಣ್ಣುಮಗಳು ನೇರವಾಗಿ ಅಧಿಕಾರಿಗಳ ವಿರುದ್ಧ ಮಾತಾಡೋದು ಇದೇ ಫಸ್ಟ್ ನಾನು ಕೇಳ್ತಿರೋದು.
ಕಾರ್ಪೊರೇಷನ್ ಇಸ್ ಕರಪ್ಷನ್ 100% ಸತ್ಯ. ಆದ್ರಲ್ಲಿ ಮ್ಯಾಕ್ಸಿಮಮ್ ಕಾರ್ಪೊರೇಷನ್ ಅಲ್ಲಿ ಕರಪ್ಷನ್ ಜಾಸ್ತಿ ಇರೋದು. ಜನಕ್ಕೆ ನನ್ಗೇನಂದ್ರೆ ನನ್ನ ವಾರ್ಡ್ ಅಲ್ಲಿ ನೀರಿಂದು ಕೊರತೆ ಇದೆ. ಆಮೇಲೆ ಜನಕ್ಕೆ ಸರಿಯಾಗಿ ನಾವು ನೀರಿನ ಸೌಲಭ್ಯ ಕೊಡಕ್ ಆಗ್ತಿಲ್ಲ. UGD ನನ್ನ ಕೈಯಲ್ಲಿರುತ್ತೆ. ಆಮೇಲೆ ಓಪನ್ ಡ್ರೈನ್ ನಮ್ಮ ಕೈಯಲ್ಲಿರುತ್ತೆ. ಪಾರ್ಕ್ ಅಭಿವೃದ್ಧಿ, ಸ್ಮಶಾನ ಅಭಿವೃದ್ಧಿ, ಪಕ್ಕಾ ಮನೆಗಳು ಇವೆಲ್ಲ ನಮ್ಮ ಕೈಯಲ್ಲಿರುತ್ತೆ. ನಾವು ಮಾಡೋಂಥ ಕೆಲಸ. ಆದರೆ ಪಾಲಿಕೆಯಿಂದ ನನಗೆ ಬರ್ತಾ ಇರೋದು ಭಾಳ ಕಡಿಮೆ ಅಮೌಂಟು. ಆ ಕಡಿಮೆ ದುಡ್ಡಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ನನಗೆ MLA ಅವರು ನನಗೆ ನಾನು ನಿರೀಕ್ಷೆ ಮಾಡಿರೋ ಮಟ್ಟದಲ್ಲಿ MLA ಅವರು ಸಹಕರಿಸ್ತಾ ಇಲ್ಲ. ಉದಾಹರಣೆಗೆ ಚಾಮರಾಜಾಗ ಹೋಗಿ ಅಲ್ಲಿ JDS ಕಾರ್ಪೊರೇಟರ್ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅಲ್ಲಿನ ಶಾಸಕರು ನಾಗೇಂದ್ರ ಸರ್ ಎಲ್ಲ ಕಾರ್ಪೊರೇಟರ್ಸ್ಗೂ ದುಡ್ಡು ಕೊಟ್ಟಿದ್ದಾರೆ. ಇನ್ನು ನೀವು KR ಹೋಗಿ ರಾಮದಾಸ್ ಸಾಹೇಬ್ರು ಎಲ್ಲರಿಗೂ ಫಂಡ್ ಕೊಟ್ಟಿದ್ದಾರೆ. ಇವನ್ ಅಶೋಕ್ಪುರಂಗೂ ಫಂಡ್ ಕೊಟ್ಟಿದ್ದಾರೆ. ಇವನ್ ಅವರು BSP ಇಂದ ಗೆದ್ದಿದ್ರು. ಯಾಕೆ ನನ್ನ ಕ್ಷೇತ್ರದ MLA ಅವರು ನನ್ನ ವಾರ್ಡಿಗೆ ವಿಸಿಟ್ ಮಾಡಿಲ್ಲ? ಯಾಕೆ ನನ್ನ ಕ್ಷೇತ್ರದ MLA ಅವರು ನನ್ನ ವಾರ್ಡಿಗೆ ಫಂಡ್ ರಿಲೀಸ್ ಮಾಡಿಲ್ಲ? ಇಲ್ಲಿ ತನಕ ಅವರು ನನ್ನ ವಾರ್ಡಿಗೆ ಬಂದು ವಿಸಿಟ್ ಮಾಡಿಲ್ಲ. ಈಗ ನಾಗೇಂದ್ರ ಅವ್ರ ವಾರ್ಡ್ ಇಲ್ಲಿ ತನಕ ನನ್ನ ವಾರ್ಡಿಗೆ ಒಂದು ಫಂಡ್ ಕೊಟ್ಟಿಲ್ಲ. MLA ಅವರು ಈ ಕ್ಷೇತ್ರಕ್ಕೆ, ನಾನು ಬೇರೆ ಕ್ಷೇತ್ರದ MLA ಕೇಳಕ್ ಬರಲ್ಲ. ಅವ್ರು ಓಟ್ ಕೇಳೋದು, ಅವ್ರಿಗೆ ಓಟ್ ಹಾಕಿದ್ದಾರೆ ನನ್ನ ಗಾಂಧಿನಗರದವರು. ನನ್ನ ಗಾಂಧಿನಗರದ ಜನತೆ 28ನೇ ವಾರ್ಡ್ ಅವ್ರಿಗೆ ಓಟ್ ಹಾಕಿದ್ದಾರೆ. ಹಾಗಾಗಿ ಅವ್ರು ಇವತ್ತು ಗೆದ್ದಿದ್ದಾರೆ. ಅವ್ರು ಗೆದ್ದ ಮೇಲೆ ಅದು ನಾನು ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಹೋಗಿ 6 ಬಾರಿ ಅವ್ರಿಗೆ ಅಪ್ರೋಚ್ ಮಾಡಿದ್ದೀನಿ ಬೆಂಗಳೂರಲ್ಲಿ, ಅವ್ರ ಮನೆಯಲ್ಲಿ. ಆಮೇಲೆ ಅವರಿಗೆ ನಾನು ಒಂದು ಇದನ್ನು ಕೊಟ್ಟಿದ್ದೀನಿ, ನೋಡಿ ಸರ್ ನನಗೆ ಏನಕ್ಕೂ ಕೊಡಬೇಡಿ, ಬರೀ UGD ಅಭಿವೃದ್ಧಿ ಕೊಡಿ ಅಂತ. ಆದರೆ ಇಷ್ಟು ನಾನು ಅವ್ರಿಗೆ ಬೇಡಿಕೆ ಇಟ್ಟು ಅವ್ರಿಗೊಂದು ಇದನ್ನು ಮಾಡಿ ಬುಕ್ಲೆಟ್ ಮಾಡಿ ಕೊಟ್ಟಿದ್ದೀನಿ. ನಾನು ವಾರ್ಡಿಗೆ ಇಷ್ಟು UGD ಪ್ರಾಬ್ಲಮ್ ಇದೆ, ದಯಮಾಡಿ ಎಷ್ಟು ಕೋಟಿನಾದರೂ ಆಗಲಿ ಕೊಡಿ ಅಂತ. ವರ್ಷಕ್ಕೆ 2 ಕೋಟಿ ಬೇರೆಯವ್ರಿಗೆ ಕೊಡ್ತಾರೆ. ಯಾಕೆ ನನ್ನ ವಾರ್ಡಿಗೆ ಇನ್ನೂ ದುಡ್ಡು ಕೊಟ್ಟಿಲ್ಲ? ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾವುದು ಅಂದರೆ ಮೈಸೂರಲ್ಲಿ ನನ್ನ ವಾರ್ಡು, ಸ್ಲಮ್ ಇರೋದು ನನ್ನ ವಾರ್ಡಲ್ಲಿ, ಪರಿಶಿಷ್ಟ ಜಾತಿ ಎಚ್ಚೆತ್ತವಾಗಿರೋದು ನನ್ನ ವಾರ್ಡಲ್ಲಿ. ಆದರೂ MLA ಅವ್ರ ಕ್ಷೇತ್ರ ಆದ್ರೂ ಯಾಕೆ ಇಲ್ಲಿ ತನಕ MLA ಅವ್ರು ವಿಸಿಟ್ ಮಾಡಿಲ್ಲ? ನನಗೆ ಅಂತಾನೆ ಒಂದು ಪ್ರಿನ್ಸಿಪಲ್ ಇದೆ, ನನ್ನ ಆತ್ಮತೃಪ್ತಿಗೆ ನಾನು ಏನು ಮಾಡೋಕ್ಕಾಗ್ತಿಲ್ಲ. ಹೌದು, ಈಗ ಓಟ್ ಹಾಕ್ದವ್ರಿಗೆ ನಾನೇನು ಅದನ್ನ ಹೋರಾಟನಾದ್ರೂ ಮಾಡಿ MLA ಅವರಿಂದ ನಾನು ಫಂಡ್ ತಗೊಳ್ತೀನಿ, ನಾನು ಕೆಲಸ ಮಾಡ್ತೀನಿ. ಆಮೇಲೆ ಫಂಡ್ MLA ಅವರು ಕಾರ್ಪೊರೇಟ್ರಿಗೆ ಕೊಡೋದು ನನ್ನ ಹಕ್ಕು, ನಾನು ಕೇಳೋದು ನನ್ನ ಹಕ್ಕು. ಅವ್ರು ಕೊಡಲೇಬೇಕು, ಅದು ಅವ್ರ ಹಕ್ಕು. ಒಬ್ಬರು MLA ಈಗ ಉದಾಹರಣೆಗೆ ಸರ್, ನನಗೆ ಎಲ್ಲರೂ ಓಟ್ ಹಾಕಿದ್ದಾರೆ ಅಂತ ಹೇಳಲ್ಲ, ಓಟ್ ಹಾಕ್ದಲ್ಲೇ ಇರೋರು ಇದ್ದಾರೆ, ಎಲ್ಲ ಪಕ್ಷದವರು ಇರ್ತಾರೆ. ಹಂಗಂತ ಈ ರೋಡ್ ಅವ್ರು ಓಟ್ ಹಾಕಿಲ್ಲ ಅಂತ ನಾನು ಅವ್ರನ್ನ ಬಿಟ್ಟಿಲ್ಲ. ಆ ರೋಡಿಗೆ ಏನು UGD ಬೇಕೋ, ಮೂಲಭೂತ ಸೌಕರ್ಯ ಬೇಕೋ ನಾನು ಮಾಡಿಸಿರ್ತೀನಿ. ಹಾಗೆ ನಾನು ಬರೀ BJP ಅಂತಾನೆ MLA ಅವರು ನನಗೆ ಫಂಡ್ ಕೊಡ್ತಾ ಇಲ್ವಾ? ನನಗೆ ಆ ಥರದ್ದೆಲ್ಲ ಥಾಟ್ ಬರುತ್ತೆ. ಯಾಕೆಂದ್ರೆ 3 ವರ್ಷ ಆಗಿದೆ, ಒಂದೇ ಒಂದು ರೂಪಾಯಿ ನಾನು ವಾರ್ಡಿಗೆ ಕೊಟ್ಟಿಲ್ಲ ಅಂದ್ರೆ ಅಭಿವೃದ್ಧಿ ಮಾಡೋದಿಗೆ. ಇಷ್ಟೊಂದೆಲ್ಲ ಮಾತಾಡಿದ್ರಿ, ನಿಮ್ಮ ವಾರ್ಡ್ಗೆ ಇಷ್ಟೊಂದೆಲ್ಲ ಹೇಳಿದ್ರಿ, ಡೆವಲಪ್ ಆಗಿದೆ ಅಂತ ಕೇಳೋದಕ್ಕಿಂತ ಏನು ಕೆಲಸ ಆಗಿದೆ ಅಂತ ನಾನು ಕೇಳಬೇಕು. ಖಂಡಿತ ನೀವು ನೋಡಿ, ಯಾಕಂದ್ರೆ ನಾನು ಮಾಡಿರೋದೆಲ್ಲ ತುಂಬಾ 20-30 ವರ್ಷದ ಹಿಂದೆಯಿಂದನೂ UGDಗಳೆಲ್ಲ ಕೊಲಾಪ್ಸ್ ಆಗೋಗಿತ್ತು. ಆಮೇಲೆ ರೋಡ್ಗಳು ಅಷ್ಟೇನೆ. ಸೊ ನಾನು ಮೇನ್ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿರೋದು ನನ್ನ ವಾರ್ಡಲ್ಲಿ ನಾನು ಗೆದ್ದು ಬಂದ ಮೇಲೆ ಮೊದಲು UGDಗಳಿಗೆ. ಯಾಕಂದ್ರೆ ಒಂದ್ಸತಿ ಮಳೆ ಬಂತು ಅಂದ್ರೆ 3-4 ದಿನ ನಾವು ರಿವರ್ಸ್ ಹೊಡಿತಾನೆ ಇರುತ್ತೆ. ಅದಕ್ಕೆ ನಾನಾಗ್ಲಿ, ನಮ್ಮ ಮನೆಯವರಾಗ್ಲಿ, ನಮ್ಮ UGD ಇವ್ರುಗಳಾಗ್ಲಿ, ಇಡೀ ಸ್ಟಾಫೇ ನಿಂತಿರ್ತೀವಿ. ಹಾಗಾಗಿ ನಾನೇನು ಹೇಳೋದಂದ್ರೆ ಮೊದಲು ಮೂಲಭೂತ ಸೌಕರ್ಯ UGDನ ನಾನು ಇದು ಮಾಡಬೇಕು, ಡೆವಲಪ್ ಮಾಡಬೇಕು. ಹಾಗಾಗಿ ನಂದು ಹೆಚ್ಚಿಗೆ ಅಮೌಂಟ್ ನಾನು ಅಲ್ಲಿಗೆ ಹಾಕಿದ್ದೀನಿ. ಬಿಟ್ಟರೆ ಓಪನ್ ಡ್ರೈನಿಗೆ, ಹಾಗೆ ನನಗೆ ಇನ್ನೂ ಇದೆ ಪಾರ್ಕನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದಿದೆ. ನನ್ನಲ್ಲಿ 2 ಫೀಲ್ಡ್ಗಳು ಬರುತ್ತೆ. ಏನಾದರೂ ಈಗ ಇವರು MLA ಅವರು ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ನಾನು ಫೀಲ್ಡ್ ಡೆವಲಪ್ ಮಾಡ್ತಿದ್ದೆ. ಜೊತೆಗೆ ನಂದು ಅಂಗನವಾಡಿಗಳು ಬರುತ್ತೆ. ಅಂಗನವಾಡಿ ಸ್ಥಿತಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಯಾಕಂದ್ರೆ ಅಂಗನವಾಡಿಗಳು ಖಂಡಿತ ಇಲ್ಲ. ಯಾಕಂದ್ರೆ ನಾನು ಇದನ್ನ ಸಮುದಾಯ ಭವನ ಹಾಗೆ ಬಿಟ್ಟಿದ್ದಾರೆ. ಇನ್ನು 2 ಇಯರ್ಸ್ ಆಗಿದೆ, ಅಧಿಕಾರಿಗಳು ಇನ್ನೂ ನನ್ನ ಕೈಗೆ ಕೀ ಕೊಟ್ಟಿಲ್ಲ. ಇದ್ರ ಹಿಂದೆ ಏನಿದೆ ಅಂತ ಗೊತ್ತಿಲ್ಲ. ಆದ್ರೆ ಇದು ನನ್ನ ಇದಲ್ಲ ಇದು. ಆದ್ರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆ ಇರ್ಬೋದು. ಜೊತೆಗೆ ಕೊರೋನಾ ಬಂದ್ಬಿಡ್ತು, ನಾನು ಅದನ್ನ ಇದು ಮಾಡೋಕೆ ಕಷ್ಟ ಆಗುತ್ತೆ. ಕೊರೋನಾ ಬಂದಕ್ಕೆ ಸ್ವಲ್ಪ ಸ್ಟಾಪ್ ಆಗಿದೆ. ಆದರೆ ಖಂಡಿತ ಅದನ್ನು ಮುಗಿಸ್ತೀನಿ. ಇನ್ನೇನು 5 ವರ್ಷ ನನಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಜನ, ಇನ್ನು 2 ವರ್ಷ ನಾನು ಖಂಡಿತ ಅದು ರೀಚ್ ಮಾಡ್ತೀನಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಅದೊಂದು ಬೇಸರ ಇದೆ. ಬಿಕಾಸ್ MLA ಅವರು ನನಗೆ ಸಪೋರ್ಟ್ ಮಾಡಿದ್ದಿದ್ರೆ ಖಂಡಿತ ನನಗೆ ತೃಪ್ತಿ ಆಗಿರೋದು. ತಕ್ಕ ಮಟ್ಟಿಗೆ ನಾನು ಮಾಡಿದ್ದೀನಿ, ಅದಕ್ಕೊಂದು ಹೆಮ್ಮೆ ಇದೆ ನನಗೆ. ಓಕೆ, ಅಶ್ವಿನಿ ಶರತ್ ಅವರು ಇಷ್ಟೊಂದೆಲ್ಲ ಮಾತಾಡ್ತಾರೆ ಅಂದರೆ ಅವರಲ್ಲಿ ದೊಡ್ಡ ಆಫೀಸ್ ಇಟ್ಕೊಂಡಿರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಫೈನ್, ಸರ್ ಖಂಡಿತವಾಗ್ಲೂ ಮುಂದೆನೂ ಕೂಡ ಎಲೆಕ್ಷನ್ ನಿಂತ್ಕೊಳ್ಳಿ, ಅದು ಗೆಲ್ಲಿ. ಸರ್ ಏನಂದ್ರೆ ಸಿಂಪಲ್ ಆಗಿ ಇರಬೇಕು ಅನ್ನೋದೊಂದು. ಯಾಕಂದ್ರೆ ಆಸ್ ಸಿಂಪಲ್ ನಾವು ಎಷ್ಟು ಸಿಂಪಲ್ ಆಗಿರ್ತೀವೋ ಪಬ್ಲಿಕ್ನ ರೀಚ್ ಮಾಡ್ಬೋದು. ಎಷ್ಟು ನೀವು ಆಡಂಬರ ಆಗಿರ್ತೀರೋ ಪಬ್ಲಿಕ್ ಅಷ್ಟೇ ದೂರ ಹೋಗ್ತಾರೆ. ಹಸ್ಬೆಂಡ್ಗೆ ನಿಜ ಒಂದು ಥ್ಯಾಂಕ್ಸ್ ಹೇಳಬೇಕು, ಈ ಸೌಂಡ್ ಅವ್ರು ತಡ್ಕೊಂಡಿದ್ದಾರೆ ಅಂತ. ಇದು ಒಳ್ಳೇದಕ್ಕೆ ಸೌಂಡು ಪ್ರತಿಯೊಬ್ಬರಲ್ಲೂ ಕೂಡ ಬರಬೇಕು. ಭ್ರಷ್ಟಾಚಾರಿಗಳ ವಿರುದ್ಧನೂ ಕೂಡ ನಿಂತ್ಕೊಳ್ಬೇಕು. ಒಬ್ಬ ಭ್ರಷ್ಟಾಚಾರಿನ ಸೇಫ್ ಮಾಡುವಂತ ಕೆಲಸ ಹಿರಿಯ ಅಧಿಕಾರಿಗಳಿಂದ ನಡೆಯುತ್ತೆ. ನನ್ನ ವಾರ್ಡ್ ನನ್ನ ಕೆಲಸ ಕಾರ್ಯಕ್ರಮದಲ್ಲಿ ಗಾಂಧಿನಗರದ ವಾರ್ಡ್ ನಂಬರ್ 28 ಇಲ್ಲಿ ಏನ್ ಮಾಡಿದ್ದಾರೆ, ಏನ್ ಡೆವಲಪ್ ಮಾಡಿದ್ದಾರೆ ನೋಡ್ಕೊಂಬರ್ತಾರೆ.
ಏನು ಮಾಡಿಸ್ತಾರೆ ಅಲ್ಲಿ? ಮೋರಿ ಮಾಡಿಸ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಆಗಿರಲಿಲ್ಲ? 6 ವರ್ಷದಿಂದ ಹೌದಾ? ಖುಷಿನಾ? ಖುಷಿ ನಮಗೆ. ಇನ್ನೇನು ಮಾಡಿಸ್ಬೇಕಿತ್ತು ಬಿಟ್ರೆ ನಿಮಗೆ? ಬೇರೆ ಕಡೆ ಸರಿಯಾಗಿ ನಾವು ಮಾಡಿಸ್ಕೊಡ್ಬೇಕು. ಮಾಡಿಸ್ಬಿಟ್ರೆ ಸಾಕು. ಅದೊಂದು ಟ್ರೈನ್ ಆಗಿದೆ, ಸ್ಲ್ಯಾಬ್ಸ್ ಕವರ್ ಮಾಡಬೇಕು. ಸ್ಲ್ಯಾಬ್ಸ್ ಒಂದು ಹಾಕ್ಬೇಕು. ಅದು ಅದು ಟ್ರೈನ್ ಇವಾಗ ಶುರು ಮಾಡಿದ್ದಾರೆ. ಆಮೇಲೆ ಅಲ್ಲೆಲ್ಲ ಮೇನ್ ರೋಡ್ ಡೆಕ್ಗಳು ಹಾಕಿದ್ದಾರೆ. ಸರಿ, ತಮ್ಮ ಹೆಸರು? ರಾಜೀವ್ನಾಥ್. ಸೊ ಈ ಏರಿಯಾಗೆ ತಾವು ಈ ಏರಿಯಾ ಅಂದರೆ ಝೋನ್ 7ಗೆ ಒಲೆ ಕಚೇರಿ ಹೇಳಲಿಕ್ಕೆ ನಾನು ಅಭಿವೃದ್ಧಿ ಅಧಿಕಾರಿ. ಅಭಿವೃದ್ಧಿ ಅಧಿಕಾರಿ. ಸೊ ಇವಾಗ ಗಾಂಧಿನಗರಕ್ಕೆ ನೀವು ಬಂದಿರೋದು ಇವಾಗ. ಸೊ ಇಲ್ಲಿ ಏನು ಡೆವಲಪ್ ಆಗಿದೆ, ಏನು ಮೇಡಮ್ ನಿಮಗೆ ಕಾಟ ಕೊಟ್ಟಿರ್ಬೋದು? ಮೇಡಮ್ ಎಂಥದ್ದು ಕಾಟ ಕೊಟ್ಟಿಲ್ಲ. ನಮಗೆ ಡೇ 1ಇಂದ ಫುಲ್ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಆ ಥರ ಅದೇನಿದೆ ಎಲ್ಲ ವರ್ಕ್ ಬಗ್ಗೆ ಕೇಳ್ತಾರೆ. ಯಾವ ವರ್ಕ್ಸ್ ಎಲ್ಲ ಸುಮಾರು ಪ್ರೋಗ್ರೆಸ್ ಆಗಿದ್ದಾವೆ ನಾವು ಬಂದಮೇಲೆ. ಓಕೆ. ಕೆಲವೆಲ್ಲ ಕಂಪ್ಲೀಷನ್ ಸ್ಟೇಜಲ್ಲಿ ಇದ್ದಾವೆ. ಅಂದರೆ ಏರಿಯಾ ಡೆವಲಪ್ ಆಗಲ್ಲ, ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಮಾಡಲ್ಲ ಅಂತ ಮೇಡಮ್ ಹೇಳ್ತಾರೆ. ಸಪೋರ್ಟ್ ಮಾಡಲ್ಲ ಅಂದರೆ ನಾವು ಇವಾಗ ರೀಸೆಂಟಾಗಿ ಬಂದಿರೋದು. ಯಾವ್ಯಾವ ಹಳೆ ವರ್ಕ್ ಪೆಂಡಿಂಗ್ ಇದ್ವು ಅವೆಲ್ಲ ಶುರು ಮಾಡಿಸಿ ಅವೆಲ್ಲ ಕಂಪ್ಲೀಟ್ ಮಾಡಿಸ್ತಾ ಇದ್ದೀವಿ. ಇವಾಗ ಏನು ಮಾಡ್ಕೊಟ್ಟಿದ್ರು ಆ್ಯಕ್ಚುಲಿ ಗಾಂಧಿನಗರ ಸಂಬಂಧಪಟ್ಟಾಗಿ? ಗಾಂಧಿನಗರ ನಾವು ಬಂದಮೇಲೆ ಅದು ಅಲ್ಲಿ ಹೈ ಟೆನ್ಷನ್ ಹತ್ರ ಡ್ರೈನ್ ಕೆಲಸ ಮಾಡಿದ್ದೀವಿ. ಅದು ಮೇಜರ್ ಅದೊಂದು ವರ್ಕ್ ಲಾಕ್ಡೌನ್ ಟೈಮಲ್ಲಿ ಮಾಡ್ತೀವಿ. ಲಾಕ್ಡೌನ್ ಟೈಮಲ್ಲಿ ಮಾಡಿಸಿದ್ದೀವಿ. ಅವಾಗ ಮೆನ್ನು, ಲೇಬರು, ಆಮೇಲೆ ಮೆಟೀರಿಯಲ್ಸ್ ಎಲ್ಲ ತುಂಬ ಎಲ್ಲ ಟ್ರಾನ್ಸ್ಪೋರ್ಟೇಷನ್, ಆಮೇಲೆ ಇವ್ರ ಮೆನ್ನೆಲ್ಲ ಅವೈಲೇಬಲ್ ಇರಲಿಲ್ಲ. ಅಂಥ ಟೈಮಲ್ಲಿ ಕೂಡ ನಾವು ಮೇಡಮ್ ಅವರಲ್ಲಿ ಕೆಲಸ ಮಾಡ್ತಿದ್ದೀವಿ, ಮಾಡಿಸ್ಕೊಟ್ಟಿದ್ದೀವಿ. ಕೋರ್ಡಿನೇಷನ್ ಚೆನ್ನಾಗಿದೆ. ಏನು ಜಗಳ ಏನು ಆಡಲ್ವಾ? ಇಲ್ಲ ಮೇಡಮ್, ಎಲ್ಲ ಫೋನ್ ಇಶ್ಯೂ ಮಾಡ್ಕೊತೀರಾ? ಮೇಡಮ್ ಒಬ್ಬ ಪ್ರೀತಿಯಿಂದ ಒಂದೊಂದ್ಸರಿ ರೇಗಾಡ್ತಾರೆ. ನಾವು ಪಾಸಿಟಿವ್ ಆಗಿ ತಗೋತೀವಿ. ಅವ್ರಿಗೂ ಏನೇ ಇದ್ರು ಅವರು ಪಬ್ಲಿಕ್ಸ್ ಏನೋ ಪಾಪ ಅವ್ರಿಗೂ ಪ್ರೆಷರ್ ಹಾಕಿರ್ತಾರೆ. ಸೊ ಅದೇ ಪ್ರೆಷರ್ ನಮ್ಮ ಮೇಲೆ ತೋರಿಸ್ತಾರೆ ಅಷ್ಟೇ. ಅದು ಬಿಟ್ಟರೆ ನೂರಾರು ಜನದ ಪಬ್ಲಿಕ್ ಪ್ರೆಷರ್ ಅವ್ರಿಗೆ ನಿಮಗೆ ಕಾಲ್ ಮಾಡಲ್ಲ, ಅವ್ರಿಗೆ ಕಾಲ್ ಮಾಡಿದ್ರೆ ಯಾರಿಗೆ ಜನಗಳು ಅವ್ರಿಗೆ ಕಾಲ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಡೈರೆಕ್ಟ್ ಅದು ಕಾಂಟ್ಯಾಕ್ಟ್ ನಿಮ್ಮ ಮೇಲೆ ತೋರಿಸ್ತಾರೆ. ಈಗ ನಮ್ಮ ಮೇಲೆ ತೋರಿಸ್ತಾರೆ. ಸೊ ನಾವು ಏನಿದೆ ಅವಾಗ ಪಾಸಿಟಿವ್ ತಗೋತೀವಿ, ಅಟೆಂಡ್ ಮಾಡ್ತೀವಿ. ಇನ್ನೇನು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ? ಆಗ ಇವಾಗ ಇದು ಸ್ಮಶಾನ ಒಂದು ಮಾಡಿದ್ದೀವಿ, ಆದಿ ಕರ್ನಾಟಕ. ಓಕೆ. ಆ ಸ್ಮಶಾನದಲ್ಲಿ ಫುಲ್ಲು ಎಲ್ಲ ರೋಡ್ ಕಾಂಕ್ರೀಟ್ ರೋಡ್ ಹಾಕ್ಸಿದ್ದೀವಿ. ಆಮೇಲೆ ಅಲ್ಲಿಗೆ ಒಂದು ಎಂಟ್ರೆನ್ಸಲ್ಲಿ ಕ್ಯಾಟಲ್ ಟ್ರ್ಯಾಪ್ ಹಾಕ್ಸಿದ್ದೀವಿ. ಈ ದನಗಳೆಲ್ಲ ನುಗ್ಗಿ ಎಲ್ಲ ಹಾಳು ಮಾಡಬಾರ್ದು ಅಂತ. ಇದುವರೆಗೂ ನಾವು ಬಂದಾಗಿಂದ ಮ್ಯಾಕ್ಸಿಮಮ್ ಟ್ರೈನ್ ವರ್ಕ್ ಮಾಡಿದ್ದೀವಿ. ಈ ವಾರ್ಡಲ್ಲಿ ಕೂಡ ಟ್ರೈನ್ ವರ್ಕ್ ಆಗಿರಲಿಲ್ಲ, ಮ್ಯಾಕ್ಸಿಮಮ್ ಟ್ರೈನ್ ವರ್ಕ್ ಮಾಡಿದ್ದೀವಿ. ಮತ್ತು ಮೋಸ್ಟ್ ಆಫ್ ದ ಕನ್ಸರ್ವೆನ್ಸಿ ನೀವು ನೋಡಿರ್ಬೋದು, ಎಲ್ಲ ಕೂಡ ಯೂಶಲಿ ಆಗಿದೆ. ಅಲ್ಲಿ ಕಾಂಕ್ರೀಟಿಂಗ್ ಆಗಿಲ್ಲ, ಇಂಟರ್ಲಾಕಿಂಗ್ ವರ್ಕ್ ಆಗಿಲ್ಲ. ಈ ಥರದ್ದು ಅಟೆಂಡ್ ಮಾಡಿದ್ದೀವಿ. ಎಷ್ಟು ವರ್ಷದಿಂದ ಈ ಡ್ರೈನೇಜ್ ಆಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ? ನೀವು ಬಂದು ನೋಡಿದಾಗ ಇನಿಷಿಯಲಿ ಒಂದು 20-30 ಇಯರ್ಸ್ ಹಿಂದೆ ಮಾಡಿರೋದು ನೋಡಿ, ಎಲ್ಲ ಹಳೆಯದೆ. ಈ ಕಡೆ ಸೈಡ್ ನೋಡಿದ್ರು ಕೂಡ ಎಲ್ಲ ಹಳೆ. ಇಷ್ಟು ವರ್ಷ ಆಗಿಲ್ಲ. ಈಗ ಟ್ರೈನ್ ವರ್ಕ್ ಮಾಡ್ತಾ ಇದ್ದೀವಿ. ಯಾವುದೇ ಕೂಡ ಮೇಜರ್ ರೋಡ್ ವರ್ಕೆ ಪೀರಿಯಡಲ್ಲಿ ತುಂಬ ಡೆವಲಪ್ ಆಗ್ತಾ ಇದೆ. ಇವರು ಸಹಕಾರ, ಮೇಡಮ್ದು ಅವ್ರ ಇಂಟ್ರೆಸ್ಟ್, ಪಬ್ಲಿಕ್ಸ್ ವರ್ಕ್ ಮಾಡಬೇಕು ಅಂತ ಅವರೆಲ್ಲ ಇಂಟ್ರೆಸ್ಟಿಂದ ನಮಗೂ ಒಂಥರ ಇಷ್ಟ. ಇದು ಗಾಂಧಿನಗರದಲ್ಲಿ ನನ್ನ ವಾರ್ಡು ನನ್ನ ಕಸ ಕಾರ್ಯಕ್ರಮದಲ್ಲಿ ನಾವಿದ್ವಿ. ನಮ್ಮ ಜೊತೆಲಿದ್ರೆ ಅಶ್ವಿನಿ ಶರತ್, ವಾರ್ಡ್ ನಂಬರ್ 28 ಕಾರ್ಪೊರೇಟರ್. ಮೇಡಮ್, ಇವಾಗ ನಮ್ಮ ಏರಿಯಾ ಕರ್ಕೊಂಬಂದಿದ್ರ ಈ ಏರಿಯಾಗೆ ಇಲ್ಲಿ ಏನು ನಡೆಸ್ತಾ ಇದ್ದೀರಾ? ಇದಕ್ಕೆ ಎಷ್ಟು ಲಕ್ಷ ಬಿಡುಗಡೆ ಆಗಿರುವಂಥದ್ದು? ಯಾವಾಗ ಆಗಿರುವಂಥದ್ದು? ಯಾವಾಗ ಆರಂಭ ಮಾಡಿದೆ ಕೆಲಸಗಳು? ಸರ್, ಹಿಂದೆ 2019 ಇದು ರಾಕೇಶ್ 2020 ಜನರಲ್ ಗ್ರ್ಯಾಂಟಲ್ಲಿ ನನಗೆ 10 ಲಕ್ಷ ಸ್ಯಾಂಕ್ಷನನ್ನು ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೆ, ಒಂದು 10 ಲಕ್ಷ. ಇದು ಕಡಿಮೆ ಅಂದರೆ 30-35 ವರ್ಷದ ಹಿಂದೆಯಿಂದನೂ ಈ ಓಪನ್ ಡ್ರೈನು ಭಾಳ ಪ್ರಾಬ್ಲಮ್ ಆಗ್ತಿತ್ತು, ಹೆಗಣ ಹೊಡೆದಿತ್ತು. ಹಾಗಾಗಿ UGD ಇದು ಎಲ್ಲ ಪೈಪ್ಗಳು ಭಾಳ ಕೊಲಾಪ್ಸ್ ಆಗಿತ್ತು, ಭಾಳ ಇದಾಗಿ ಪ್ರಾಬ್ಲಮ್ ಆಗೋಗಿತ್ತು. ಹಾಗಾಗಿ ಈ ಸತಿ ನಾನು ಅದನ್ನು 2020 ಅಮೌಂಟನ್ನು 10 ಲಕ್ಷ ರೂಪಾಯಿ ಇದಕ್ಕೆ ಹಾಕಿದ್ದು. ಜನರಲ್ ಗ್ರ್ಯಾಂಟಿಂಗ್ ಇದು ಸ್ವಲ್ಪ ತಡವಾಗಿ ಸ್ಟಾರ್ಟ್ ಆಯಿತು, ಬಿಕಾಸ್ ಕೊರೋನಾ ಇರ್ಬೋದು ಅಥವಾ ಜನರಲ್ ಗ್ರ್ಯಾಂಟ್ ಅಂತ ಯಾರು ಮುಂದಕ್ಕೆ ಬರ್ದಲೇ ಇರ್ಬೋದು. ಹಾಗಾಗಿ ಈ ಸತಿ ಇದು ಕೆಲಸನ ಶುರು ಮಾಡ್ತೀನಿ. ಇದಕ್ಕೆ 10 ಲಕ್ಷ ಆಗಿದೆ ಅಂದರೆ ಯಾವ ರೋಡ್ ಇದು? ಅದು ಸರ್, ಇನ್ನೂ ಬೇರೆ ಬೇರೆ ಕಡೆ ಇದೆ. ಅದೊಂದು ಅದಕ್ಕಿನ್ನೂ ಸ್ಲ್ಯಾಬ್ಸ್ ಹಾಕ್ತಾರೆ. ಈಗ ನೋಡಿ, ಡೆವಲಪ್ಮೆಂಟ್ ಆಫೀಸರ್ ಇಲ್ಲಿದ್ದಾರೆ, ಸೊ ಜೂನಿಯರ್ ಇಂಜಿನಿಯರ್ ಇಲ್ಲಿದ್ದಾರೆ. ಸೊ ಏನಾರು ಹೇಳಂಗಿದ್ರೆ ಅವ್ರಿಗೆ ಹೇಳಿ, ನಿಮ್ಮ ಫೋನ್ ಏನೋ ಬೈತೀರಂತಲ್ಲ ಇವ್ರಿಗೆ, ಯಾಕೆ? ಸರ್, ಬೈಯೋದು ಅಲ್ಲ, ಯಾಕೆಂದರೆ ನಾನು ಮಾತಾಡೋ ರೀತಿ ನೀವೇ ಹೇಳಿದ್ರಿ ಇಷ್ಟೋ ತನಕ ನೀವು ಭಾಳ ಸೌಂಡು ಅಂಥೇಳಿ. ನಾನು ಹೇಳೋದು ಒಂದೇ, ಅವ್ರ ಕೆಲಸ ಅವ್ರು ಮಾಡಿಬಿಟ್ರೆ ನನಗೆ ಆ ಪ್ರಸಂಗನೇ ಬರಲ್ಲ ಕೇಳೋದು. ಏಕೆಂದರೆ ದುಡ್ಡು ತಂದು ಹಾಕೋದು ಫೈಟ್ ಮಾಡಿ ನಾವು ಕಾರ್ಪೊರೇಟರ್ಸು, ಇವ್ರ ಅಧಿಕಾರಿಗಳು ಏನು ಸ್ಯಾಲ್ರಿ ತೊಗೋತಾರೆ, ಇವ್ರು ಅದನ್ನು ಕರೆಕ್ಟಾಗಿ ಇವ್ರು ಕೆಲಸ ಮಾಡ್ಕೊಂಡು ಹೊಟ್ಟೋದ್ರೆ ಅಲ್ಲಿ ನಮ್ಮಿಬ್ಬರ ಮಧ್ಯೆ ಇದೇ ಬರಲ್ಲ. ನಾವು ಕಾರ್ಪೊರೇಟರ್ಸು ಪ್ಲಸ್ ಅಧಿಕಾರಿಗಳು ಒಳ್ಳೆ ಕೋಆರ್ಡಿನೇಷನ್ ಇದ್ದರೆ ಗುಡ್ ರಿಸಲ್ಟ್ ಬರುತ್ತೆ. ದಟ್ ಲೀಡ್ಸ್ ಟು ಗುಡ್ ರಿಸಲ್ಟ್. ಪಬ್ಲಿಕ್ಕಿಗೆ ನಾವು ಸಾರ್ಥಕ ಇದು ಮಾಡೋ ಅವ್ರ ಸಮಸ್ಯೆನ ಬಗೆಹರಿಸ್ಬೋದು. ನಾವಿಬ್ಬರು ಸೇರಿದ್ರೆ ಮಾತ್ರ. ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರೋದು UGDಗೆ. ಯಾಕಂದರೆ ಒಂದಿನ ಮಳೆ ಬಂದರೆ ನಾವು 3 ದಿನ ನಮ್ಮ ಅಧಿಕಾರಿಗಳು ನಾವೆಲ್ಲ ತಾಕೊಂಡು ಕೂತ್ಕೊಬೇಕಾಗುತ್ತೆ. ನನ್ನ ವಾರ್ಡ್ ನನಗೆ ಕೆಲಸ ವಾರ್ಡ್ ನಂಬರ್ 28 ಗಾಂಧಿನಗರದಲ್ಲಿ ನಾವಿದ್ವಿ. ಇವತ್ತು ಏನು ಕೆಲಸ ಮಾಡ್ತಿದ್ದಾರೆ ಅದನ್ನ ಅವ್ರು ತೋರಿಸಿದ್ರೆ. ಸೊ ಅಷ್ಟೇ ಇಲ್ಲ, ಇಲ್ಲಿ ಒಂದಿಷ್ಟು ಇನ್ನೊಂದು ಸ್ವಲ್ಪ ಹಣ ಬಿಡುಗಡೆ ಆದರೆ ಮತ್ತಷ್ಟು ಡೆವಲಪ್ಮೆಂಟ್ ಆಗ್ಬೋದು. ಥ್ಯಾಂಕ್ ಯು ಸೊ ಮಚ್.
ಸೊ ಇದು ನನ್ನ ವಾರ್ಡು ನಾಯಕ ಸರ್, ನಮ್ಮ ಜೊತೆ ಅಶ್ವಿನಿ ಶರತ್, ವಾರ್ಡ್ ನಂಬರ್ 28 ಗಾಂಧಿನಗರ. ಇದ್ರ ಮೇಲೇನೆ ಕಾರ್ನ ತಾರ ಹಾಕೊಂಡು ಹೋಗಿದ್ದಾರೆ. ಇದನ್ನೆಲ್ಲ ಅವರು ಗಮನಿಸಿಲ್ಲ. ಸೊ ಮೇನ್ ಎಲ್ಲಿದೆ ಪ್ರಾಬ್ಲಮ್ ಅಂತ ಎಸ್ ರೋಡ್ ಬೇಡ, ಫಸ್ಟ್ ಯು ಜಿ ಡಿ ಸರಿಯಾಗಿ, ಆಮೇಲೆ ಅದ್ರ ಮೇಲೆ ನಾವು ರೋಡ್ ಹಾಕ್ಕೊಡೋಣ. ಫಸ್ಟೇ ರೋಡ್ ಮಾಡಿ ಮತ್ತೆ ಯು ಜಿ ಡಿ ಹಾಕು, ಮತ್ತೆ ರೋಡ್ ಮುಚ್ಚು. ಇದೊಂಥರ ಇದು ದುಡ್ಡು ಮಾಡೋಕೆ ಒಳ್ಳೆ ರೀಸನ್ ಬರ್ತದೆ, ಅಭಿವೃದ್ಧಿ ಮಾಡೋಕ್ಕೆ ರೀಸನ್ ಅಂತ. ಸೊ ಎಲ್ಲೂ ನಿಮಗೆ ವಾಟರ್ ಕಾಣೋದಿಲ್ಲ. ಮಳೆ ಬಂದರೆ ನೀಟಾಗಿ ಅವ್ರ ಮನೆ ಒಳಗೆ ಮುಚ್ಚೋದು ಇದೇ ರೀತಿ, ಎಲ್ಲರ ಮನೆ ಒಳಗೆ ಮುಚ್ಚೋದು. ಇದು ಒಂದು ಗುಡ್ ಮೆಥಡ್ ಅಲ್ಲ. ಒಬ್ಬ ಕಾಂಟ್ರಾಕ್ಟರ್ ಆಗುವಂಥ ಅವ್ರ ಇಂಜಿನಿಯರ್. ಸರ್, ಇವಾಗ ಇದು ಯಾವ ಏರಿಯಾದಲ್ಲಿ ಇದ್ದೀವಿ, ಯಾವ ಕ್ರಾಸಲ್ಲಿ ಇದ್ದೀವಿ? ಸೊ ಗಾಂಧಿನಗರ ನಾವು 4th ಕ್ರಾಸ್ 4th ಮೈನ್ ಇದ್ದೀವಿ. ಇದು ಯು ಜಿ ಡಿ ವರ್ಕ್ ನಮ್ಮದು ನಡೀತಾ ಇರುವಂಥದ್ದು. ನೋಡಿ, ಈ ಗಲ್ಲಿಲಿ ಬಾಗಿಲು ಯು ಜಿ ಡಿ ವರ್ಕ್ ಆಗಿದೆ. ತುಂಬ ವರ್ಷಗಳಿಂದ ತುಂಬ ಸಮಸ್ಯೆ ಬರ್ತಿತ್ತು. ಪ್ರತಿ 2 ದಿನಕ್ಕೊಮ್ಮೆ ಇದು ಚೇಂಬರ್ ಬ್ಲಾಕ್ ಆಗುವಂಥದ್ದು. ಈ 4-5 ಮನೆಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು, ರಿವರ್ಸ್ ಹೊಡಿತಿತ್ತು. ಈಗ ಹೊಸ ಲೈನ್ ಮಾಡಿದ್ದೀವಿ. ಹೊಸ ಲೈನ್ ಮಾಡಿರೋದ್ರಿಂದ ಅವ್ರ ಸಮಸ್ಯೆ ಎಲ್ಲ ಬಗೆಹರಿದೆ. ಇದು ಎಲ್ಲಿ ಕನೆಕ್ಟ್ ಆಗಿದೆ ಸರ್? ಸರ್ ಈಗ ಬಂದು ಇಲ್ಲಿ ಈ ಚೇಂಬರ್ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ನಮ್ಗೆ ಎ ಜೆ ಬ್ಲಾಕ್ಗೆ ಹೋಗುತ್ತೆ. ದೊಡ್ಡ ಲೈನ್ ಎಲ್ಲ ಮಾಡಿಸೋದು ಇದೇ ಕನ್ಸ್ಟ್ರಕ್ಷನ್. ಗಾಂಧಿನಗರ 28ನೇ ವಾರ್ಡಿಗೆ ಸೇರಿರುವಂಥ ನನಗೆ ಇಲ್ಲಿ 3 ಟ್ವಿನ್ಸ್ ಪಾರ್ಕ್ ಇವೆ. ಆ ಒಂದು ಕರ್ಣಾಪುರ ಪಾರ್ಕು, ಇನ್ನೊಂದು ಕೆ ಶಿವರಾಮ್ ಪಾರ್ಕು, ಈ ಕಡೆ ಇನ್ನೊಂದು ಪಾರ್ಕು. ಇಲ್ಲಿ ತುಂಬ ಹಳೆ ಮರಗಳಿದೆ. ಅರೌಂಡ್ 40ರಿಂದ 45 ವರ್ಷದ ಹಿಂದಿನ ಮರಗಳು. ಇಲ್ಲಿ ಹಾವುಗಳು ಕಾಟ ಇದೆ, ಇದನ್ನು ನಾನು ಹೇಳಿದ್ದೀನಿ. ಆಮೇಲೆ ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ, ಹಾವುಗಳನ್ನ ಸ್ಟಾಪ್ ಮಾಡೋಕ್ಕೆ ಏನು ಮಾಡೋದು ಅಂತ. ಈ ಮರಗಳೆಲ್ಲ ತುಂಬ ಹಳೆ ಮರಗಳು. ಇದು ಕೆಳಗಡೆ ಭೂಮಿ ಅಡಿಯಲ್ಲಿ ಬೇರಿಂದನೂ ಯು ಜಿ ಡಿ ಪೈಪು ಮತ್ತು ವಾಟರ್ ಪೈಪಿಗೆಲ್ಲ ಡ್ಯಾಮೇಜ್ ಆಗ್ತಾ ಇದೆ. ಆಮೇಲೆ ಮೇಲ್ಗಡೆ ಎಲೆಕ್ಟ್ರಿಕ್ ಪೋಲ್ಸ್ಗಳು, ಎಲೆಕ್ಟ್ರಿಕ್ ವೈರಿಂಗ್ ಪ್ರಾಬ್ಲಮ್ ಆಗುತ್ತೆ. ಒಂದ್ಸತಿ ಮಳೆ ಬಂತು ಅಂದರೆ ಯಾವುದಾದ್ರೂ ಒಂದು ಮರ ಬಿದ್ದೇ ಬೀಳುತ್ತೆ. ಉದಾಹರಣೆಗೆ ಲಾಸ್ಟಿಗೆ 3 ಮಂತ್ಸ್ ಹಿಂದೆ ಜೂನಲ್ಲಿ ಒಂದು ಮರ ಹೊಸ ಕಾರ್ ಮೇಲೆ ಬಿದ್ದು ಸದ್ಯ ಯಾರೂ ಇರಲಿಲ್ಲ. ಯಾರಾದರೂ ಇದ್ದಿದ್ರೆ ಅವ್ರ ಜೀವಕ್ಕೆ ಯಾರು ಹೊಣೆ ಹಾಕ್ತಿದ್ರು. ಸೊ ಫಾರೆಸ್ಟ್ ಅವರು ದಯಮಾಡಿ ಮುಂದೆ ಬಂದು ಈ ಥರ ಹಳೆ ಮರಗಳನ್ನ ಕೊಂಬೆ ಕತ್ತರಿಸಿ ಖಂಡಿತ ಟ್ರಿಮ್ ಮಾಡೋ ಬದಲು ಇವೆಲ್ಲ ಟೊಳ್ಳಾಗಿದೆ, ಒಳಗಡೆ ಹಾವುಗಳು ಸಂಸಾರನೇ ಮಾಡ್ತಿವೆ. ಆ ಥರ ಮರಗಳನ್ನ ತೆಗೆಸ್ಬಿಟ್ರೆ ಆ ಜಾಗದಲ್ಲಿ ನಾವು ಇನ್ನೂ 10 ಗಿಡ ನೆಡ್ಬೋದು. ಅವೇನು ನಾವು ಹಂಗೆ ಇಡಲ್ಲ. ಬಿಕಾಸ್ ಇದು ಪಾರ್ಕ್ ಇರೋದ್ರಿಂದ ಇದು ಪಾರ್ಕ್ ಅಭಿವೃದ್ಧಿ ಕೆಲಸನೇ ಆಗ್ತಾ ಇಲ್ಲ. ಯಾಕಂದರೆ ಇದೇ ಕಾರಣಕ್ಕೋಸ್ಕರ. ಇದು ಕೆ ಶಿವರಾಮ್ ಪಾರ್ಕ್. ಅನೈತಿಕ ಚಟುವಟಿಕೆ ಅಂದರೆ ಜಾಮ್ಗಳು, ಎಂಥದ್ದು ಇದು ಸೊಲ್ಯೂಷನ್ಸು, ಇದೆಲ್ಲ ಗಾಂಜಾ, ಇದೆಲ್ಲ ಇಲ್ಲಿ ತುಂಬ ಹೆಚ್ಚೇತವಾಗಿ ನಡೆಯುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಇದು ಅಭಿವೃದ್ಧಿ ಆಗಿಬಿಟ್ರೆ ಖಂಡಿತವಾಗ್ಲೂ ಯಾವುದೇ ರೀತಿ ಅನೈತಿಕ ಚಟುವಟಿಕೆಗಳು ಆಗೋಗಿದೆ. ಸರ್, ಇದು ಹೈಟೆನ್ಷನ್ ವೈರ್ ಫೀಲ್ಡ್. ಇದು ಇಲ್ಲಿ ಯು ಜಿ ಡಿ ಮೊನ್ನೆ ತಾನೇ ಓಪನ್ ಡ್ರೈನ್ ಇದನ್ನು ಮಾಡಿ ಮುಗಿಸಿದ್ದೀವಿ ಸರ್. ಈಗ ತುಂಬ ಹಲವಾರು ವರ್ಷಗಳಿಂದ ಮಳೆ ಬಂದರೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಇದೊಂದು ಲೈನ್ ಡೆಡ್ ಆಗಿತ್ತು. ಎಲ್ಲರ ಮನೆಗೂ ರಿವರ್ಸ್ ಹೊಡಿತಾ ಇತ್ತು. ಸೊ ಅಲ್ಲಿ ಆಟೋ ಸ್ಟ್ಯಾಂಡಿಂದ ಬಂದು ಇಲ್ಲಿ ತನಕನೂ ಈಗ ನಾನು ಯು ಜಿ ಡಿ ಕೆಲಸ ಮಾಡಿಸ್ಬೇಕು. ಹಾಗಾಗಿ ಪೈಪ್ಸ್ ಎಲ್ಲ ತಂದಿದ್ದೀವಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಬಹುಶಃ ನಾಳೆಯಿಂದ ವರ್ಷ ನಿಮ್ಮ ಏರಿಯಾದಲ್ಲಿ ಬರೀ ಯು ಜಿ ಡಿ ಅವಲ್ಲಿಂದ ಬರೀ ಯು ಜಿ ಡಿ ತೋರಿಸ್ತಾ ಇದ್ದಾರೆ ಸರ್. ಖಂಡಿತವಾಗ್ಲೂ ಬಂದಂಥ ಹಿಂದೆ ಇದ್ದಂಥ ಕಾರ್ಪೊರೇಟರ್ಸು ಎಷ್ಟು ಮಟ್ಟಿಗೆ ಯು ಜಿ ಡಿ ಕೆಲಸ ಮಾಡಿದಾರೋ ಗೊತ್ತಿಲ್ಲ. ಜನಕ್ಕೆ ಮೂಲಭೂತ ಸೌಕರ್ಯ ಅಂದರೆ ಯು ಜಿ ಡಿ, ಕುಡಿಯೋ ನೀರು, ಓಪನ್ ಡ್ರೈನು. ನಾನು ಜಾಸ್ತಿ ಹೊತ್ತು ಅದಕ್ಕೆ ಕೊಡ್ತಾ ಇದ್ದೀನಿ ಸರ್. ತುಂಬ ಸಮಸ್ಯೆ ಆಗ್ತಾ ಇತ್ತು. ಮಳೆ ಬಂದರೆ ಸಾಕು ಮನೆ ಒಳಗೆ ನುಗ್ಗುವಂಥ ಕೆಟ್ಟ ನೀರು ಶುರು ಆಗ್ತಿತ್ತು. ಬಟ್ ಅದೆಲ್ಲವೂ ಒಂದು ಕಡೆ ತೆರವುಗೊಳಿಸ್ತಿದ್ದಾರೆ, ಅದೆಲ್ಲವೂ ಕೂಡ ಕೆಲಸಗಳನ್ನು ಮಾಡ್ತಿರೋಂಥ. ಅದಕ್ಕೆ ಜೊತೆಗೆ ಅಭಿವೃದ್ಧಿ ಅಧಿಕಾರಿಗಳು ಹಾಗೆ ಎಂಜಿನಿಯರ್ಸ್ಗಳು
ಅಶ್ವಿನಿ ಶರತ್ ಅವರ ಸಪೋರ್ಟ್ಗೆ ನಿಂತಿರೋದ್ರಿಂದ ಅವ್ರು ಹೇಳಿದಂಗೆ ಕೆಲಸಗಳು ಮಾಡ್ತಿರೋದ್ರಿಂದ ಅಥವಾ ಇಬ್ಬರು ಕೋಆರ್ಡಿನೇಷನ್ ಇರೋದ್ರಿಂದ ಇಲ್ಲಿ ಯೂಜುವಲಿ ಸಮಸ್ಯೆ 100% ನೀಗೋ ಮಟ್ಟದಲ್ಲಿ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ವಾರ್ಡು ನನಗೆ ಈಗ ಡಿಲಿಮಿಟೇಷನ್ ಆದ್ಮೇಲೆ ನನಗೆ ಸೇರುತ್ತೆ. ಆ ಕಡೆ ಸೈಡು ಈಗಿರೋದು ಹಸ್ರತ್ ಅಂತ ಕಾರ್ಪೊರೇಟರ್, ಇದು ನನಗೆ ಬರುತ್ತೆ. ಇದು ಸುಮಾರು 35 ವರ್ಷದ ಹಿಂದೆಯಿಂದನೂ ಆ ವಾರ್ಡಿನ ಕಾರ್ಪೊರೇಟರ್ ಮಾಡಲಿ ಅಂತ ಈ ವಾರ್ಡಿನ ಕಾರ್ಪೊರೇಟರ್ ಮಾಡಲಿ ಅಂತ ಆ ವಾರ್ಡು ಸಾರ್ವಜನಿಕರಿಗೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು. ಇಲ್ಲಿಂದ ಹಿಡಿದು ಏನು ಮಸೀದಿದು ಇಬ್ರಾಹಿಂ ಮಸೀದಿ ತನಕನೂ ನನಗೆ ಬರುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಇದನ್ನು ನಾವೇ, ಯಾಕೆಂದರೆ ತುಂಬ ಜನ ಆಕ್ಸಿಡೆಂಟ್ ಆಗೋದು, ಗುಂಡಿಗಳಿತ್ತು, ಹಾಗಾಗಿ UGD ಮಾಡಿಸಿ ಅದ್ರ ಮೇಲೆ ನಾನು ಟಾರ್ ಮಾಡಿಸಿರೋದು. ಜಸ್ಟ್ ಈಗ ಇದು 24.1 ಅಲ್ಲಿ 30 lakhs ನಾನು ಮಾಡಿಸಿರೋದು, 160 ಮೀಟರ್ಸ್. ಹಾಗಾಗಿ ಇದಕ್ಕೆ UGD ಮಾಡಿ ಪ್ಲಸ್ ರೋಡ್ ಮಾಡಿ ಸರ್ 35 ವರ್ಷದಿಂದ ಹೀಗೆ ಇತ್ತು. ಹಾಗಾಗಿ ನಾನು ಗೆದ್ದಾಗ ಬಂದು ಈಗ ಜಸ್ಟ್ 6 ತಿಂಗಳಾಗಿದೆ ನಾನು ಇದನ್ನು ಟಾರ್ ಹಾಕ್ಸಿ UGD ಮಾಡಿ ಆಮೇಲೆ ಒಂದು 3-4 ಮಂತ್ಸ್ ಬಿಟ್ಟು ಅದು ಕ್ಲೀನಾಗಿ ಕೂತ್ ಮೇಲೆ ಸೆಟ್ ಆದಮೇಲೆ ಇದಕ್ಕೆ ಟಾರ್ ಹಾಕ್ಸಿರೋದು. ಈಗ ಸಾರ್ವಜನಿಕರು ಭಾಳ ಇದಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹಂಸ ಹಾಕಿದ್ದೀನಿ, ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆ. ಕಂಟಿನ್ಯೂ ಆಗಿದೆ. ಇಷ್ಟು 160 ಮೀಟ್ರಿಗೆ UGD ವಿತ್ ಟಾರು ವಿತ್ ಓಪನ್ ಡ್ರೈನ್ 24.10ದಲ್ಲಿ 30 ಲಕ್ಷ ಖರ್ಚು ಮಾಡಿ ರಸ್ತೆ ಮತ್ತು ಈ UGD ಲೈನ್ ಮಾಡಿಸಿರುವಂಥದ್ದು. 25-30 ವರ್ಷಗಳಿಂದ ಇದು ನೆನೆಗುದಿಗೆ ಬಿದ್ದಿತ್ತು. ಇದು ಹೇಗೆ ಇತ್ತು, ಆ ಕಾರ್ಪೊರೇಟರ್ ನಾನು ಮಾಡಿಸ್ಬೇಕು, ಅವ್ರು ಮಾಡಿಸಿ ಅಂತ, ಈ ಕಾರ್ಪೊರೇಟರ್ ಇವ್ರು ಮಾಡಿಸಿ ಅಂತ. ಕೊನೆಗೆ ಅಶ್ವಿನಿ ಶರತ್ ಅವ್ರು ಕೈ ಹಾಕಿದರೆ ಈ ಕೆಲಸ ಮುಗಿದಿದೆ. ಬದುಕಿರಬೇಕಾದ್ರೂ ಶಾಂತಿ ಕೊಡಲಿಲ್ಲ, ಸತ್ತ ಮೇಲಾದರೂ ಶಾಂತಿ ಕೊಡಿ, ಮಶಾಣನ ಅಭಿವೃದ್ಧಿ ಮಾಡಿ. ಇವಾಗ ಅಂತೂ ಇಂತೂ ಕೊನೆಗೆ ನಾವು ಮಶಾಣಕ್ಕೆ ಬಂದಿದ್ದೀವಿ. ಮೇಡಮ್ ಅವರು ಮಶಾಣಕ್ಕೆ ಕರ್ಕೊಂಡ್ಬಂದಿದ್ದಾರೆ, ಮುಕ್ತಿಧಾಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಸೊ ಮೇಡಮ್, ಇವಾಗ ಇಲ್ಲಿ ಏನು ಡೆವಲಪ್ಮೆಂಟ್ ನೀವು ಮಾಡಿದ್ದೀರಾ, ಇನ್ನೂ ಇನ್ನೇನು ಡೆವಲಪ್ಮೆಂಟ್ ಆಗಬೇಕು, ಇದಕ್ಕೆ ಎಷ್ಟು ಹಣ ಬಿಡುಗಡೆ ಆಯಿತು ಒಟ್ಟಾಗಿ ಹೇಳ್ತೀವಿ ಸರ್? ಇದು ಹಿಂದೆ ಡಿಲಿಮಿಟೇಷನ್ ಮುಂಚೆ ಇದು ನನ್ನ ವಾರ್ಡ್ಗೆ ಸೇರಿತ್ತು. ಡಿಲಿಮಿಟೇಷನ್ ಆದಮೇಲೆ ಈ ಕಾಂಪೌಂಡ್ ಇದೆ, ಇದು ಪಕ್ಕದ ವಾರ್ಡ್ ಸಾವುದ್ ಅನ್ನೋರ ವಾರ್ಡ್ಗೆ ಈ 2 ಸ್ಮಶಾನಗಳು ಬರುತ್ತೆ. ಬಟ್ ಅಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಆಗಿಲ್ಲ. ಆದರೆ ಏನೇ ಮಾಡಿದ್ರು ಜನ ತೀರೋದವರು ತಂದಾಕೋದು ಇದೇ ಸ್ಮಶಾನಕ್ಕೆ, ನನ್ನ ವಾರ್ಡಲ್ಲಿ ಯಾರೇ ತೀರೋದ್ರು. ಹಾಗಾಗಿ ನಾನು ಇಲ್ಲಿ ನೋಡಿದೆ, ಯಾಕೋ ನಮ್ಮ ಕಾರ್ಪೊರೇಟರ್ ಅವರು ಏನು ಮಾಡೋಕ್ಕಾಗಲಿಲ್ಲ ಅನಿಸುತ್ತೆ. ಹಾಗಾಗಿ ನಾನೇ ಇಲ್ಲಿ 10 ಲಕ್ಷ ರೂಪಾಯಿ ಇದಕ್ಕೆ ಹಾಕ್ಬಿಟ್ಟು, ಇಲ್ಲೇನಿದೆ ಈ ರೋಡು ಫುಲ್ ಇದಾಗಿತ್ತು, ತುಂಬ ಅಗ್ಗೆಟ್ಟೋಗಿತ್ತು. ಮಳೆ ಬಂದಾಗ ಇಲ್ಲಿ ನಿಲ್ಲಕ್ಕಾಗ್ತಿರ್ಲಿಲ್ಲ, ಒಬ್ರು ಓಡಾಡೋಕ್ಕಾಗ್ತಿರ್ಲಿಲ್ಲ. ಈಗ ನಾನು ಅಲ್ಲಿಂದ ಇಲ್ಲಿ ತನಕನೂ ಇದನ್ನೇನೋ ಕಾಂಕ್ರೀಟ್ ರೋಡ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೂ ಬೇಕಾಗಿರೋದು ಏನಂದರೆ ನಮಗೆ ಲೈಟ್ ಬೇಕು. ಯಾಕೆಂದರೆ ಕತ್ಲೆ ಟೈಮಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇದಕ್ಕೊಬ್ಬ ಕಾವಲುಗಾರ ಬೇಕು. ಆವಾಗ ಆಟೋಮೆಟಿಕಲಿ ಇದಕ್ಕೆ ಪಾರ್ಕ್ ಮೇಂಟೆನೆನ್ಸ್ ಥರ ಏನು ಮುಕ್ತಿಧಾಮ ಮೇಂಟೆನೆನ್ಸು ಒಬ್ಬರು ಆಗಬೇಕು. ಮೊದಲು ಸ್ಮಶಾನ ಹೆಸರು ಹೋಗ್ಬಿಟ್ಟು ನಮಗೆ ಶಾಂತಿಧಾಮ ಅಥವಾ ಮುಕ್ತಿಧಾಮ ಅಂತ ಆಗಬೇಕು. ಇದಕ್ಕೊಬ್ಬ ಕಾವಲುಗಾರ ಬೇಕು. ಅದಾದಮೇಲೆ ನೀರಿನ ಫೆಸಿಲಿಟಿ ಇಲ್ಲಿಲ್ಲ. ಸೊ ನಮಗೆ ನೀರಿಂದು ಅವಶ್ಯಕತೆ ಇದೆ. ಯಾರೇ ಪೂಜೆ ಮಾಡೋಕ್ಕೆ ಬಂದರೂ ಕೈ ತೊಳೆಯೋಕ್ಕೆ ಮಾಡೋಕ್ಕೆ ನೀರು ಅತ್ಯವಶ್ಯಕತೆ ಇದೆ. ಹಾಗಾಗಿ ನಾನೊಂದು ಬೋರ್ವೆಲ್ಲಿನ್ನು ಈಗಿರೋ ಕಾರ್ಪೊರೇಟರ್ ಆದರೂ ಮಾಡಲಿ ಅಥವಾ ನಾವಾದರೂ ಮಾಡೋಣ, ಒಟ್ಟಿನಲ್ಲಿ ಈ ಟರ್ಮ್ ಒಳಗಡೆ ನಾವೊಂದು ಬೋರ್ವೆಲ್ ಇದನ್ನು ತೆಗೆಸ್ಬೇಕು ಅನ್ನೋದೊಂದಿದೆ. ಹಾಗಾಗಿ ಈ ವಾರ್ಡು ಬೇರೆ ಕಾರ್ಪೊರೇಟ್ಗೆ ಸಂಬಂಧಪಟ್ಟದ್ದ? ಸಾವುದ್ ಅನ್ನೋರಿಗೆ ಈ ವಾರ್ಡು JDSನ ಕಾರ್ಪೊರೇಟ್ ಸಂಬಂಧ ಇರಲಿಲ್ಲ ಸರ್. ಈಗ ಡಿಲಿಮಿಟೇಷನ್ ಆದಮೇಲೆ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ನನ್ನ ಜನಗಳು, ನನ್ನ ವಾರ್ಡಿನ ಜನಗಳನ್ನ ಅಭಿವೃದ್ಧಿ ಕಾಮಗಾರಿ ಆಗಿದ್ದು ಡಿಲಿಮಿಟೇಷನ್ ಆದ್ಮೇಲೆ ಇಲ್ಲ ಅಭಿವೃದ್ಧಿ ಕಾಮಗಾರಿ ಆಗಿದ್ದು ನಾನು ಗೆದ್ದ ಮೇಲೆ. ಈಗ ಇದಾಗಿ ಇನ್ನು 15 ಡೇಸ್ ಕೂಡ ಆಗಿಲ್ಲ ಈ ಕಾಂಕ್ರೀಟ್. ಸರ್ ಸಂಬಂಧಪಡುತ್ತೆ ಅಂದರೆ ಇದು ನನ್ನ ವಾರ್ಡಿನ ಜನಗಳು ತೀರೋದ್ರೆ ತಂದು ಇಲ್ಲೇ ಹಾಕೋದು. ಹಾಗಾಗಿ ಅವ್ರು ಮಾಡಲಿಲ್ಲ ಅಂದರೆ ನನ್ನ ಕರ್ತವ್ಯ ನಾವು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಇತ್ತು ಸರ್. ಇದು ಸುಮಾರು 25 ವರ್ಷದಿಂದನೂ ಹೀಗೆ ಇದೆ ಸರ್. ಹಾಂ, ಖಂಡಿತವಾಗ್ಲೂ ಇದೊಂದು ಮಾದರಿ ಮುಕ್ತಿಧಾಮ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಊರುಗಳನ್ನು ಮಾಡಿಸಿದ್ರಿ, ರಸ್ತೆಗಳನ್ನು ಮಾಡಿಸಿದ್ರಿ, ಇಲ್ಲೆಲ್ಲ ಕಾಂಕ್ರೀಟ್ ರೋಡ್ಗಳನ್ನು ಮಾಡಿಸಿದ್ರಿ. ಸೊ ಇವೆಲ್ಲ ಆಗ್ಬೇಕಾದ್ರೆ ಟೆಂಡರ್ಗಳಾಗುತ್ತೆ, ವರ್ಕ್ ಆರ್ಡರ್ ಆಗುತ್ತೆ, ಇಶ್ಯೂಸ್ ಆಗುತ್ತೆ. ಸೊ ಕೊನೆಗೆ ಇದೆಲ್ಲ ಆದಮೇಲೆ ಕಾರ್ಪೊರೇಟ್ಗೆ ಒಂದಷ್ಟು ಕಮಿಷನ್ಸ್ ಕೂಡ ಬರುತ್ತೆ. ಇದರಲ್ಲಿ 10%, 20%, 50% ಈ ಥರದ್ದೆಲ್ಲ ಕೂಡ ಬರುತ್ತೆ ಸರ್. ಸೊ ನಮ್ಮಲ್ಲಿ ಅದು ಯಾವುದೂ ಇಲ್ಲ. ಯಾಕಂದರೆ ಈಗ ನೋಡಿದ್ದೀರಾ, ನಾನು ಬರೀ 10 ಲಕ್ಷದಲ್ಲಿ 3 ವರ್ಕ್ 3 ರೋಡ್ ಮಾಡಿಸಿದ್ದೀನಿ. ಅದು ವಿತ್ UGD. ಯೂಶುವಲಿ ಅನೇಕ ಕಾರ್ಪೊರೇಟ್ಗಳು ಕೂಡ ತೆಗೆದುಕೊಳ್ತಾರೆ. ಸೊ ನಮಗೂ ಕೂಡ ವಿಷಯ ಗೊತ್ತಿರೋಂಥದ್ದು ಹೇಳಿದ್ದೀನಿ ಅಷ್ಟೇ. ಎನಿವೇಸ್ ಸರ್, ಆ ಥರ ಏನಾದರೂ ಇದ್ದಿದ್ರೆ ನಾನು ಇಷ್ಟೊಂದು ಅಭಿವೃದ್ಧಿ ವರ್ಕು ನೀವು ನೋಡ್ದಂಗೆ ವಿತೌಟ್ MLA ಗ್ರ್ಯಾಂಟು, ಯಾರ್ದು ಗ್ರ್ಯಾಂಟ್ ಇಲ್ದಲ್ಲೇ ಇಷ್ಟೊಂದು ಅಭಿವೃದ್ಧಿ ವರ್ಕು ಮಾಡೋಕ್ಕಾಗ್ತಿರಲಿಲ್ಲ. ಅದು ಇಂಥ 3 ವರ್ಷ ಶಾರ್ಟ್ ಟರ್ಮಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ನನ್ನ ವಾರ್ಡ್ ನನ್ನ ಕೆಲಸದಲ್ಲಿ ಇಷ್ಟು ಹೊತ್ತು ನಮ್ಮ ಜೊತೆಲಿ ಇದ್ದಿದ್ದು ಅಶ್ವಿನಿ ಶರತ್, ವಾರ್ಡ್ ನಂಬರ್ 28, ಗಾಂಧಿನಗರದಲ್ಲಿ. ಅವ್ರು ನಿರರ್ಗಳವಾಗಿ ಮಾತನಾಡಿರುವಂಥದ್ದು. ಸೌಂಡ್ ಕೂಡ ಜಾಸ್ತಿನೇ ಇದೆ. ಯಾಕೆ ಅಂತಂದರೆ ಅಲ್ಲಿ ಯಾವಾಗ ಅವರು ಕರಪ್ಷನ್ ಇಲ್ಲ, ನನ್ನ ಕೈವಾಡ ಇಲ್ಲ ಅಂತ ಗೊತ್ತಾಗುತ್ತೋ ಇದ್ದಕ್ಕಿಂತ ಸೌಂಡ್ ಜಾಸ್ತಿ ಬಂದೇ ಬರುತ್ತೆ. ಅಂಥವ್ರ ಧ್ವನಿ ಜಾಸ್ತಿ ಇದ್ದೇ ಇರುತ್ತೆ. ಸೊ ಇಂಥ ಕಾರ್ಪೊರೇಟ್ಗಳು ಬೇಕು. ನಾನು ಅವಲೇ ಮಾತಾಡ್ತಾ ಹೇಳಿದೆ,
ಒಬ್ಬೊಬ್ಬರು ಕಾರ್ಪೊರೇಟರಿಂದ 1% ಬದಲಾವಣೆ ಆದರೆ 65 ಕಾರ್ಪೊರೇಟರು 65% ಬದಲಾವಣೆ ನಾವು ಅಂದ್ಕೊಂಡು ಲೈಫ್ ನಮ್ಗೆ ಸಿಗುತ್ತೆ. ಹಾಗೆ ಒಬ್ಬ ಅಧಿಕಾರಿ 1% ಬದಲಾವಣೆ ತಂದರೆ ಸಾಕು 60 ಜನ ಅಧಿಕಾರಿಗಳು 60% ಬದಲಾವಣೆ ತರ್ಬೋದು, ನಾವು ಅಂದ್ಕೊಂಡು ಲೈಫು ನಮಗೆ ಸಿಗುತ್ತೆ. ಸೊ ನಿಮಗೆ ಥ್ಯಾಂಕ್ಸ್ ಹೇಳ್ತಾರೆ. ಸೊ ಹಾಗೆ ಇವ್ರಿಗೆ ಬೆಂಬಲವಾಗಿ ನಿಂತಿದ್ದವರು ಶರತ್ ಅವರು, ಡಾಕ್ಟರ್ ಅಶ್ವಿನಿ ಶರತ್ ಅವರಿಗೆ ಬೆಂಬಲವಾಗಿ ನಿಂತಿದ್ದವರು ಶರತ್ ಅವರು. ಇವರು ಇಷ್ಟರ ಮಟ್ಟಿಗೆ ತಮ್ಮ ಮಡದಿಗೆ ಎಲ್ಲ ಸಪೋರ್ಟ್ ಮಾಡಿರೋದಕ್ಕೋಸ್ಕರ ಇದಿಷ್ಟೊಂದು ಅಚುವಾಗಿ ಬಂದಿದೆ. ಹಾಗೆ MLAಗಳು ಕೂಡ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿರೋ ವಾರ್ಡ್ ಜನನೂ ಕೂಡ ನಿಮಗೆ ಓಟ್ ಹಾಕಿದಾರಲ್ವ, ಅಟ್ಲೀಸ್ಟ್ ಒಂದು ನಿಮ್ಮ ಒಂದು MLA ಫಂಡ್ ಅಂತನಾರು ಇದೆಯಲ್ಲ ಅದನ್ನು ಬಿಡುಗಡೆ ಮಾಡಿ, ಭಿಕ್ಷೆ ಅಂತನಾರು ಕೊಟ್ಬಿಡಿ. ಅವ್ರು ಅದನ್ನ ಹೇಳಿ ಮೇಡಮ್, ಭಿಕ್ಷೆ ಅಂತನಾರು ಕೊಡಿ. ಸೊ ಆ ಭಿಕ್ಷೆನೇ ನಮ್ಮದು ಅಂತ ಅಂದ್ಕೊಂಡು ಎತ್ಕೊತಾರೆ. ಸೊ ಅಷ್ಟು ಕೊಡೋದ್ರಿಂದ ಮತ್ತಷ್ಟು ವಾರ್ಡ್ಗಳು ಡೆವಲಪ್ ಆಗುತ್ತೆ. ಸೊ ಇಷ್ಟೊತ್ತು ನಿಮ್ಮ ಜೊತೆ ನಾನು ಇದ್ದಿದ್ದು ಶ್ರೀ, ಇದು ನನ್ನ ವಾರ್ಡ್ ನನ್ನ ಕೆಲಸ ಕಾರ್ಯಕ್ರಮದಲ್ಲಿ. ಹಾಗೆ ಮುಂದಿನ ವಾರ್ಡ್ ಯಾರು, ಸೊ ಅವ್ರು ಏನು ಮಾಡಿದರೆ, ಅವ್ರು ಇರೋದ್ರಲ್ಲಿ ಏನು ನಡೀತಿದೆ ಎಲ್ಲವನ್ನೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾರೆ ಐ ನ್ಯೂಸ್ ಕರ್ನಾಟಕ. ನಾನು ಶ್ರೀ.